MS in Psychotherapy and Counseling. Currently ಇವರು ಸೀನಿಯರ್ ಮ್ಯಾನೇಜರ್ ಆಫೀಸ್ ಆಫ್ ಕಮ್ಯುನಿಕೇಶನ್ ಚಾಣಕ್ಯ ಯೂನಿವರ್ಸಿಟಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಐ ಆಮ್ ರಿಕ್ವೆಸ್ಟಿಂಗ್ ಎವ್ರಿ ಒನ್ ಟು ಟೇಕ್ ಫುಲ್ ಯೂಸ್ ಆಫ್ ದಿಸ್ ಸೆಷನ್. ಓವರ್ ಟು ಯು ಸರ್. ಎಲ್ರಿಗೂ ನಮಸ್ಕಾರ. ನಮ್ಮ ಮಧ್ಯ ಇವತ್ತು ಇನ್ನೊಬ್ರು ನಮ್ಮ ಸ್ನೇಹಿತರು ಒಬ್ರು ಇದಾರೆ, ಅವ್ರದ್ದು ಪರಿಚಯ ಮಾಡಿಸ್ಕೊಟ್ಬಿಡ್ತೀನಿ. ಅವರು ಜೊತೆಗಿದ್ದಾರೆ, ರಾಜೇಶ್ ರಾವ್ ಅಂತ. ರಾಜೇಶ್ ಜಿ ವಿಡಿಯೋ ಆನ್ ಮಾಡಿದ್ರೆ ಜಸ್ಟ್ ಒಂದು ಬ್ರೀಫ್ ಇಂಟ್ರೊಡಕ್ಷನ್. ರಾಜೇಶ್ ಅವರು ಈಗ ಪ್ರಸ್ತುತ PhD ಮುಗಿಸಿದ್ದಾರೆ, ಡಾಕ್ಟರ್ ರಾಜೇಶ್ ಅಂತ. ಯೋಗ ಮತ್ತು ಸೈಕೋಥೆರಪಿ ಅಂಡ್ ಕೌನ್ಸಿಲಿಂಗ್ ನಲ್ಲಿ PhD ಎಸ್ಭ್ಯಾಸ ಅಲ್ಲಿ ಮುಗಿಸಿ ಯೋಗ ಕೌನ್ಸಿಲಿಂಗ್ ಮತ್ತು he is also a magician and a motivational guide for all of us. ರಾಜೇಶ್ ಇದ್ದೀರಾ ಕಾಲಲ್ಲಿ? ಓಕೆ, ಎನಿವೆ ಇರ್ಲಿ, ಅವರು ಕಾಲಲ್ಲಿ ಇದ್ದಾರೆ. ಮೇ ಬಿ he is occupied with something else. He'll come back. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಮಕ್ಕಳಿದ್ದೀರಿ, 6th ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರ್ಗು ಅಂತ ಅನ್ಸುತ್ತಲ್ಲ ಶಶಾಂಕ್ ಸರ್? ಸರ್ ಹೌದು ಸರ್. ವೆರಿ ಗುಡ್, ವೆರಿ ಗುಡ್. ಕೆಲವು ದೋ ಇಟ್ ಇಸ್ ಆನ್ಲೈನ್, ಸ್ವಲ್ಪ ಇಂಟ್ರಾಕ್ಷನ್ ಆದ್ರೂ ಅಡ್ಡಿ ಇಲ್ಲ. ಪಾಸಿಟಿವ್ ಪವರ್ ಆಫ್ ಪಾಸಿಟಿವ್ ಥಿಂಕಿಂಗ್ ಅನ್ನೋದು ಇವತ್ತಿನ ಟಾಪಿಕ್ ಕೊಟ್ಟಿದ್ದಾರೆ. ಓಕೆ, ಪವರ್ ಆಫ್ ಪಾಸಿಟಿವ್ ಆಟಿಟ್ಯೂಡ್ ಅಥವಾ ಪಾಸಿಟಿವ್ ಥಿಂಕಿಂಗ್. ಈ ವರ್ಡ್ ಕೇಳಿದ ತಕ್ಷಣ ನಿಮ್ಗೆ ಕೆಲವರು ಉತ್ತರ ಕೊಡ್ಬೋದು, ಒಂದು 3-4 ಜನ ಉತ್ತರ ಕೊಡಿ. ನಿಮ್ಗೆ ಏನ್ ತೋಚುತ್ತೆ, ಏನ್ ಜ್ಞಾಪಕ ಬರುತ್ತೆ? ತಕ್ಷಣಕ್ಕೆ ಏನ್ ಜ್ಞಾಪಕ ಬರುತ್ತೆ? ಯಾರು ಬೇಕಾದ್ರೂ ಅನ್ಮ್ಯೂಟ್ ಮಾಡಿ, ಯು ಕ್ಯಾನ್ ರೆಸ್ಪಾಂಡ್. Thinking positively. Okay, thinking positively. Very good. Bere? Very nice. Positive how intention. Enama positive? Intention. Should be positive. Very always be positive. Don't be negative. Don't be negative. Always think positive. Wonderful. Should be confident. Should be confident. Should be confident. Okay, that is also positive attitude. ಹೌದು, ಯಾವಾಗ್ಲೂ ಕಾನ್ಫಿಡೆಂಟ್ ಆಗಿರೋದು ಪಾಸಿಟಿವ್ ಆಟಿಟ್ಯೂಡ್ ಅಲ್ವಾ? ವೆರಿ ಗುಡ್. ಬೇರೆ? ಕಾನ್ಫಿಡೆನ್ಸ್ ತಗ್ಗೋದು ಯಾವಾಗ? ಈಗ ಒಂದು ಕತೆ ನೆನಪು ಬರುತ್ತೆ. ಯಾವಾಗ್ಲೂ ಕಾನ್ಫಿಡೆಂಟ್ ಆಗಿರ್ಬೇಕು, ಕಾನ್ಫಿಡೆಂಟ್ ಇರ್ಲಿಲ್ಲ ಅಂದ್ರೆ ಪಾಸಿಟಿವಿಟಿ ಕಡಿಮೆ ಆಗತ್ತೆ ಅನ್ನೋದು ಬಹಳ ನಿಜ. ನಮ್ಗಿದು ಬಹುಶಃ ಜೀವನದಲ್ಲಿ ಬಹಳ ಮುಖ್ಯವಾಗಿ ನಾವು ಕಾನ್ಶಿಯಸ್ ಆಗಿ ಇರಬೇಕಾದಂತಹ ಒಂದು ಆಟಿಟ್ಯೂಡ್. ಒಂದು ಕಥೆ ನೆನಪು ಬರ್ತದೆ. ಒಂದು ಹೀರೋ, ಸ್ವಲ್ಪ ಮಾರ್ಪಡೆ ಮಾಡಿ ಹೇಳ್ತೀನಿ ಕತೆನ. ಒಂದು ಹೀರೋಯಿನ್, ನೀವ್ ಯಾವ ಕತೆ ಅಂತ ನೀವು ಕಂಡುಹಿಡಿಯಿಲ್ಲ ನೋಡೋಣ. ಓಕೆ, ಹೀರೋಯಿನ್ ಬಹಳ ಹ್ಯಾಪಿಯಾಗಿ, ದೇ ವಿಲ್ ಬಿ ಹ್ಯಾಪಿಲಿ ಮ್ಯಾರಿಡ್ ಅಂಡ್ ದೇ ವುಡ್ ಹವ್ ಗಾನ್ ಫಾರ್ ಎ ಟೂರ್ ನಲ್ಲಿ ಸಡನ್ ಆಗಿ ಹೀರೋಯಿನ್ ನ ಕಿಡ್ನಾಪ್ ಮಾಡ್ಬಿಡ್ತಾರೆ ಯಾರೋ ಒಬ್ರು. ಸೊ ಹೀರೋಯಿನ್ ನ ಹುಡುಕೊಂಡು ಹೋಗ್ಬೇಕು, ಕಾಪಾಡ್ಬೇಕಲ್ಲ, ಹೀರೋ ಆದ್ರೆ ಕಾಪಾಡ್ಬೇಕಾಗತ್ತೆ. ಸೊ ಹುಡುಕೊಂಡು ಹೋದಾಗ ಒಂದಷ್ಟು ಸ್ನೇಹಿತರು ಸಿಗ್ತಾರೆ, ನಾವು ಹೆಲ್ಪ್ ಮಾಡ್ತೀವಿ ಅನ್ನೋಂಥ ಒಂದಷ್ಟು ಸ್ನೇಹಿತರು ಸಿಗ್ತಾರಂತೆ. ಆ ಸ್ನೇಹಿತರನ್ನು ಕರ್ಕೊಂಡು ಹೀರೋಯಿನ್ ನ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಯಾವ ಕತೆ ನೆನಪು ಬರುತ್ತೆ ನಿಮ್ಗಿದು? ರಾಮಾಯಣ ಸರ್. ಹೌದು, ರಾಮಾಯಣ. ಏನಾಗತ್ತ ಆಮೇಲೆ? ಸಿಂಧುಜಾ ಅವ್ರು ಹೇಳಿ, ಏನಾಗತ್ತೆ ರಾಮಾಯಣ? ಯಾವ ಕ್ಲಾಸ್ ನೀವು ಸಿಂಧುಜಾ? 9th ಸರ್. ಹಾ, 9th. ವೆರಿ ಗುಡ್. ಸಿಂಧುಜಾ ನಿಮ್ಮ ಹೆಸರೇನಾ ಸಿಂಧುಜಾ ಅಂದ್ರೆ, ಅಥವಾ ನಿಮ್ ತಾಯಿ ಹೆಸರ? ನಂದೇ ಸರ್. ನಿನ್ನ ಹೆಸರೇನಾ? ವೆರಿ ಗುಡ್. ಸೊ ಸಿಂಧುಜಾ ಹೇಳಪ್ಪ, ಏನಾಗತ್ತೆ? ಏನ್ ರಾಮಾಯಣ ಕತೆ ಹೇಳು, ಒಂಚೂರು ಬೇಗ ಹೇಳು, ಕ್ವಿಕ್ ಆಗಿ, ನಿಂಗೆ ಜ್ಞಾಪಕ ಇರ. ಸರ್, ಹೀರೋ ವಿಲನ್ ಸೋಲ್ಸಿ ಹೀರೋಯಿನ್ ಮನೆಗ್ ಕರ್ಕೊಂಡು ಬರ್ತಾನೆ ಸರ್. ಆಡಾಡ, ಸೂಪರ್. ಮಧ್ಯದಲ್ಲಿ ಏನೋ ಆಗತ್ತಲ್ಲ, ಹೀರೋನೇ ಹೋಗಲ್ವಲ್ಲ ಸ್ಟಾರ್ಟಿಂಗ್ ಅಲ್ಲಿ, ಹೌದಾ?
ಅವ್ರ ಇರೋನೇ ಫ್ರೆಂಡ್ಸ್ ನ ಹೋಗ್ತಾರೆ. ಕರೆಸ್ತಾರೆ ಯಾರು ಫ್ರೆಂಡ್ಸ್? ಹನುಮಾನ್. ಅಯ್ಯೋ ಹೌದಲ್ಲ. ಸೊ ಒಂದು ಸನ್ನಿವೇಶದಲ್ಲಿ ಭಾರತದ ಕೊನೆ ರಾಮೇಶ್ವರ ಅಂತ ನಾವೇನ್ ಹೇಳ್ತೀವಿ, ಆ ಜಾಗದ ಕೊನೆಯಲ್ಲಿ ತಲುಪ್ತಾರೆ. ಸಮುದ್ರ ಬಹಳ ದೊಡ್ಡದಿರುತ್ತೆ, ಬಹಳ ದೊಡ್ಡ ಸಮುದ್ರ ಅದು. ಅಂದ್ರೆ ಸಮುದ್ರ ಅಂದ್ರೇನೆ ದೊಡ್ಡದಲ್ವಾ. ಆ ಸಮುದ್ರವನ್ನ ದಾಟಿದ್ರೆ ಮಾತ್ರ ಲಂಕೆಗೆ ಹೋಗಿ ಸೀತಾ ಮಾತೆಯನ್ನ ಕಾಪಾಡುವಂತಹ ಒಂದು ಸನ್ನಿವೇಶ ಅದು. ಎಲ್ರಿಗೂ ಆತಂಕ ಇರುತ್ತೆ, ಹೇಗಪ್ಪ ಇಷ್ಟು ದೊಡ್ಡ ಸಮುದ್ರ ಹೇಗ್ ದಾಟೋದು ಅಂತ. ಆಗಿನ ಕಾಲಘಟ್ಟದಲ್ಲಿ ಅದು ಬಹಳ ದೊಡ್ಡ ವಿಚಾರ ಅದು. ಎಲ್ಲರ ಕಾನ್ಫಿಡೆನ್ಸ್ ಸ್ವಲ್ಪ ಕುಗ್ಗತ್ತೆ. ಯಾವಾಗ್ಲೂ ಕಾನ್ಫಿಡೆಂಟ್ ಆಗಿರ್ಬೋದು ಅಂತ ಯಾರೋ ಹೇಳಿದ್ರು ಈಗ. ಎಲ್ರೂ ಕಾನ್ಫಿಡೆನ್ಸ್ ಸ್ವಲ್ಪ ಕುಗ್ಗತ್ತೆ. ಅವಾಗ ಎಲ್ರೂ ಹನುಮಂತನ್ನ ನೋಡ್ತಾರಂತೆ. ಅವಾಗ ಹನುಮಂತನ್ಗೆ ಡೌಟ್ ಬರುತ್ತೆ, ಕಾನ್ಫಿಡೆನ್ಸ್ ಬಹಳ ಕುಗ್ಗಿ ಡೌಟ್ ಬರುತ್ತೆ. ನನ್ಗೆ ಅಂದ್ರೆ ನಾನ್ ಏನ್ ಸೈಜ್ ಇದ್ದೀನಿ, ಅಲ್ಲಿ ಸಮುದ್ರ ನೋಡಿ ಎಷ್ಟು ದೊಡ್ಡದಿದೆ ಸಮುದ್ರ, ಅಷ್ಟು ದೊಡ್ಡ ಸಮುದ್ರನ ಹಾರೋದಂದ್ರೆ ಏನ್ ಸುಮ್ನೆನಾ? ಏನ್ ಬಹಳ ಅಂದ್ರೆ ದಾಟಿದ್ರೆ ಒಂದು ನೀವು 5 ಅಡಿ ದಾಟಿದ್ರೆ ನಾನು 10 ಅಡಿ ದಾಟ್ಬೋದಪ್ಪ. ಮತ್ ಈಜ್ಲಿಕ್ಕೂ ಆಗಲ್ಲ ಅಷ್ಟು ದೂರ. ಅಷ್ಟು ದೊಡ್ಡ ಸಮುದ್ರ ನಾನ್ ಹೆಂಗ್ ದಾಟಕ್ಕಾಗತ್ತೆ ಅಂತ ಒಂದು ಪ್ರಶ್ನೆ ಕೇಳಿದ್ರಂತೆ. ಅವಾಗ ಯಾರೋ ಒಬ್ಬ ಹಿರಿಯರು ಅವ್ರಿಗೆ ಕಾನ್ಫಿಡೆನ್ಸ್ ನ ತುಂಬುತ್ತಾರೆ. ಯಾರದು? ಜಾಂಬವಂತ. ವೆರಿ ಗುಡ್. ಏನ್ ಹೇಳ್ತಾರೆ ಜಾಂಬು ಅಂತ? ಏನ್ ಹೇಳ್ತಾರೆ ಜಾಂಬು ಅಂತ? ಕಾನ್ಫಿಡೆನ್ಸ್ ಕೊಡ್ತಾರೆ. ಹೆಂಗ್ ಕೊಡ್ತಾರೆ ಅಂದ್ರೆ? ಕಾನ್ಫಿಡೆಂಟ್ ಅಂದ್ರೆ ಸುಮ್ಮನೆ ಒಂದ್ ಪ್ಲೇಟ್ ಅಲ್ಲಿ ಕಾನ್ಫಿಡೆನ್ಸ್ ಅಂತ ಬರ್ದಿಂಗ್ ಕೊಟ್ರೆ ಬಂದ್ಬಿಡತ್ತಾ? ನೀ ಸಾಮಾನ್ಯನಲ್ಲ ಅಂತ ಹೇಳಿ ಹೇಳ್ತಾರೆ ಸರ್. ವೆರಿ ಗುಡ್. ಸೊ ಒಂದಷ್ಟು ಫ್ಯಾಕ್ಟ್ಸ್ ಗಳನ್ನ ತುಂಬುತ್ತಾರೆ ಅಲ್ವಾ, ನಿಜಾಂಶಗಳನ್ನ, ಒಂದಷ್ಟು ಅವರ ನಿಜಾಂಶದ ಬೀಜಗಳನ್ನ ಅವರ ಮನಸ್ಸಿನಲ್ಲಿ ತುಂಬುತ್ತಾರೆ. ನೀನು ಸಾಮಾನ್ಯದವನಲ್ಲ, ನಿನ್ನಲ್ಲಿ ಕೇಪಬಿಲಿಟಿ ಇದೆ. ಚಿಕ್ಕ ವಯಸ್ಸಿನಲ್ಲೇ ನೀನು ಯಾವ್ಯಾವ ತರ ಪರಾಕ್ರಮಗಳನ್ನ ತೋರಿಸಿದ್ಯಾ. ಆ ಸೂರ್ಯನ್ನೇ ನೀನು ಒಂದು ಚೆಂಡು ತರ ಇಟ್ಕೊಂಡು ಆಟ ಆಡಿದಂತಹ ವ್ಯಕ್ತಿ ನೀನು. ನಿನ್ನಲ್ಲಿ ಅಷ್ಟು ಶಕ್ತಿ ಇದೆ, ನಿನಗಿದು ಹಾರೋದು ತುಂಬಾ ಈಸಿ ಅಂತ ಒಂದು ನಂಬಿಕೆ ಕೊಡ್ತಾರೆ. ಆಮೇಲೆ ಎಲ್ರಿಗೂ ಕತೆ ಗೊತ್ತಿದೆ. ಈ ಕತೆ ಬಹಳ ಗೊತ್ತಿರೋ ಕತೆನೆ. ಓಕೆ, ಇದ್ರಲ್ಲಿ ನಾವು ಅರ್ಥ ಮಾಡ್ಕೊಂಡ್ಬೇಕಾಗಿರೋದು ಏನಂದ್ರೆ, ಯಾವುದೇ ಸಮಸ್ಯೆ ಬಂದ್ರು ಸಮಸ್ಯೆಯ ದಾಟಿ ಬಂದು ಚಿಕ್ಕದು ದೊಡ್ಡದು ಆಗಲ್ಲ. ಸಮಸ್ಯೆ ಅಂದ್ರೆ ಪ್ರಾಬ್ಲಮ್ ಇಸ್ ಅ ಪ್ರಾಬ್ಲಮ್. ಓಕೆ, ಚಾಲೆಂಜ್ ಇಸ್ ಅ ಚಾಲೆಂಜ್. ದೇರ್ ಇಸ್ ನೋ ಬಿಗ್ ಪ್ರಾಬ್ಲಮ್ ಅಂಡ್ ಅ ಸ್ಮಾಲ್ ಪ್ರಾಬ್ಲಮ್. ಪ್ರಾಬ್ಲಮಿನ ಸೈಜ್ ಯಾವತ್ತೂ ದೊಡ್ಡದು ಚಿಕ್ಕದು ಆಗಲ್ಲ. ಅವಾಗ ಆಂಜನೇಯ ಎಷ್ಟು ದೊಡ್ಡ ಆಕಾರದಲ್ಲಿ ಬೆಳೀತಾರೆ ಅಂದ್ರೆ, ಅವರ ಕಾನ್ಫಿಡೆನ್ಸ್ ಎಷ್ಟು ದೊಡ್ಡ ಆಕಾರದಲ್ಲಿ ಬೆಳೆಯುತ್ತೆ ಅಂದ್ರೆ, ಸಮುದ್ರ ಚಿಕ್ಕದಾಗೆ ಕಾಣುತ್ತೆ, ಪಟ್ ಅಂತ ದಾಟ್ಬಿಡ್ತಾರೆ. ಸಮುದ್ರ ಅಷ್ಟೇ ಇದೆ. ಆಂಜನೇಯನಿಗೆ ಕಾನ್ಫಿಡೆನ್ಸ್ ಬರಕ್ ಮುಂಚೆನೂ ಸಮುದ್ರದ ಸೈಜ್ ಅಷ್ಟೇ ಇತ್ತು. ಕಾನ್ಫಿಡೆನ್ಸ್ ಬಂದ ಮೇಲೂ ಸಮುದ್ರದ ಸೈಜ್ ಅಷ್ಟೇ. ಅದೇನು ವ್ಯತ್ಯಾಸ ಆಗಿಲ್ಲ. ಪ್ರಾಬ್ಲಮ್ ಇಸ್ ಸಮುದ್ರ. ಈಗ ಸಮುದ್ರ ದೊಡ್ಡದು ಚಿಕ್ಕದು ಆಗಿಲ್ಲ. ಆ ವ್ಯಕ್ತಿ ಎಷ್ಟು ದೊಡ್ಡದಾದ ಅಂದ್ರೆ ಪ್ರಾಬ್ಲಮ್ ಚಿಕ್ಕದಾಗೋಯ್ತು. ದಟ್ ಈಸ್ ದ ಪವರ್ ಆಫ್ ಪಾಸಿಟಿವ್ ಆಟಿಟ್ಯೂಡ್. ಎಷ್ಟೋ ಸಮಯದಲ್ಲಿ ಅನ್ಸುತ್ತೆ, ಇಷ್ಟು ದೊಡ್ಡ ಪ್ರಾಬ್ಲಮ್ ನಾನು ಹೆಂಗ್ ಸಾಲ್ವ್ ಮಾಡೋದು ಅಂತ ಅಲ್ವಾ. ಆ ಪಾಸಿಟಿವ್ ಆಟಿಟ್ಯೂಡ್ ಪವರ್ ಬಂದ್ರೆ ಯು ಬಿಕಮ್ ಸೋ ಬಿಗ್ ದಟ್ ದ ಪ್ರಾಬ್ಲಮ್ ಲುಕ್ಸ್ ಸ್ಮಾಲರ್. ಪ್ರಾಬ್ಲಮ್ ಇಸ್ ದ ಸೇಮ್, ಬಟ್ ಫಾರ್ ಯು ದ ಪ್ರಾಬ್ಲಮ್ ಲುಕ್ಸ್ ಸ್ಮಾಲರ್. ಹಾಗಾಗಿ ಆ ಒಂದು ಪಾಸಿಟಿವ್ ಆಟಿಟ್ಯೂಡ್ ಅನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿ ಬಂದ್ರೆ ವಿ ಕ್ಯಾನ್ ಸಾಲ್ವ್ ಎನಿಥಿಂಗ್ ಇನ್ ಲೈಫ್, ರೈಟ್? ದಿಸ್ ಇಸ್ ವಾಟ್ ಇದು ನಮ್ಮ ಮನಸ್ಸಿನಲ್ಲಿ ಇದ್ರೆ ಇಟ್ ಇಸ್ ರಿಯಲಿ ಗೋಯಿಂಗ್ ಟು ಹೆಲ್ಪ್ ಅಸ್ ಟು ಸಿ ದ ಪ್ರಾಬ್ಲಮ್ ಫ್ರಮ್ ಅ ಡಿಫರೆಂಟ್ ಪರ್ಸ್ಪೆಕ್ಟಿವ್. ಪಾಸಿಟಿವ್ ಆಟಿಟ್ಯೂಡ್ ಇದ್ಬಿಟ್ರೆ ಆ ಸಮಸ್ಯೆನ, ಯಾವುದೇ ಇರ್ಬೋದು ಅಲ್ವಾ. 6th ಸ್ಟ್ಯಾಂಡರ್ಡ್ ಅವ್ರಿಗೆ ಸಮಸ್ಯೆ ಬೇರೆ ಇರುತ್ತೆ, 10th ಸ್ಟ್ಯಾಂಡರ್ಡ್ ಅವ್ರ ಸಮಸ್ಯೆನೇ ಬೇರೆ ಇರುತ್ತೆ. 10th ಸ್ಟ್ಯಾಂಡರ್ಡ್ ಏನ್ ಸಮಸ್ಯೆ? ಏನ್ ಕೇಳ್ತಾರೆ ಎಲ್ಲಾರು? 10th ಸ್ಟ್ಯಾಂಡರ್ಡ್ಗೆ ಸ್ಕೋರ್ ಅಲ್ವಾ. ಎಕ್ಸಾಮೇ ದೊಡ್ಡ ಸಮಸ್ಯೆ. 10th ಬಂದ ತಕ್ಷಣ ಪಾಪ 9th ವರ್ಗೂ ಚೆನ್ನಾಗಿರುತ್ತೆ. 10th ಬಂದ ತಕ್ಷಣ 10th ಅಲ್ವಾ, ಏನೋ ದೊಡ್ಡ ಭೂತಾಕಾರವಾಗಿ ತೋರಿಸ್ತಾರೆ, ರೈಟ್?
ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆ ಇರುತ್ತೆ. ನಮ್ಮ ಜೀವನದಲ್ಲಿ ಜೀವನ ಅಂತ ದೊಡ್ಡ ಲಾಂಗ್ ಟರ್ಮ್ ಅಲ್ಲಿ ಜೀವನ ಅಂತ ನೋಡಿದಾಗ ಎಕ್ಸಾಮು ಅಥವಾ ಇವಾಗಿನ ಬರುವಂತಹ ಸಣ್ಣ ಸಣ್ಣ ಪ್ರಾಬ್ಲಮ್ನೇ ನಾವು ದೊಡ್ಡದಾಗಿ ತಗೊಳಕ್ಕಿಂತ ಆ ಪವರ್ ಆಫ್ ಪಾಸಿಟಿವ್ ಆಟಿಟ್ಯೂಡ್, ನಮ್ಮಲ್ಲಿ ಇರುವಂತಹ ಪಾಸಿಟಿವ್ ಥಿಂಕಿಂಗ್ ಇಟ್ಕೊಂಡ್ರೆ ಇಟ್ ವಿಲ್ ಹೆಲ್ಪ್ ಅಸ್ ಗೋ ಅ ಲಾಂಗ್ ವೇ. ಓಕೆ, ಸೊ ಲೆಟ್ ಅಸ್ ಲಿಸನ್ ಟು ಒನ್ ಮೋರ್ ಸ್ಟೋರಿ. ಕತೆಗಳು ಅಂದ್ರೆ ತುಂಬಾ ಇಷ್ಟ ಅಲ್ವಾ ನಿಮ್ಗೆ? ಎಲ್ರಿಗೂ ಇಷ್ಟನಾ ಕತೆ ಅಂದ್ರೆ? ಎಷ್ಟ್ ಜನಕ್ಕೆ ಕೈ ಎತ್ತಿ ಇದು ಥಮ್ಸಪ್ ಹಾಕಿ ನೋಡೋಣ, ಎಷ್ಟ್ ಜನಕ್ಕೆ ಕತೆ ಇಷ್ಟ ಅಂತ. ಸೂಪರ್. ಅಯ್ಯೋ ನೋಡಿ, ಎಲ್ರಿಗೂ ಕತೆಗಳು ಅಂದ್ರೆ ಇಷ್ಟ. ರೈಟ್, ದಟ್ಸ್ ದ ಬ್ಯೂಟಿ ಆಫ್ ಇಂಡಿಯಾ ಅಲ್ವಾ? ನಮ್ಮ ಭಾರತದ ವಿಶೇಷತೆನೇ ಅದು. ನಮ್ಮ ಕಾಲದಲ್ಲಿ ಅಜ್ಜಿಗಳ ಹತ್ರ ಕತೆ ಕೇಳ್ತಿದ್ವಿ, ಈಗಲೂ ಬಹುಶಃ ನಿಮ್ಮವರೆಲ್ಲಾ ಕತೆಗಳು ಕೇಳ್ತಾ ಇರ್ತೀರಾ ಅಜ್ಜಿಗಳ ಹತ್ರ ಅಲ್ವಾ? ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಹ್ಯಾಂಡ್ ರೈಸ್ ಮಾಡಿರೋರು ಏನಾದ್ರು ಹೇಳ್ಬೇಕಾ? ಶಿರೀಶ್, ಯು ವಾಂಟ್ ಟು ಸೇ ಸಮಥಿಂಗ್? ಶಿರೀಶ್ ಅವ್ರೆ? ನೋ ಸರ್. ಓಕೆ, ವೆರಿ ಗುಡ್. ಎನಿ ಟೈಮ್ ಯಾರು ಬೇಕಾದ್ರೂ ಏನಾರು ಅನ್ಸಿದ್ರೆ ದಯವಿಟ್ಟು By mistake, ಅನ್ಮ್ಯೂಟ್ ಅಂಡ್ ಟಾಕ್. ಓಕೆ, ಗುಡ್, ವೆರಿ ಗುಡ್. By mistake you press. No problem. Absolutely no issues. Okay. Now, let us go for one more story. ಒಂದು ಹಳ್ಳಿಯ ಹುಡುಗ, ಒಂದು ಹಳ್ಳಿ ಅನ್ನೋದಕ್ಕಿಂತ ಕಾಡುವಾಸಿ, ಕಾಡಿನ ಟ್ರೈಬಲ್ ಹುಡುಗ ಒಬ್ಬ. ಅವನಿಗೆ ಫೋಟೋಗ್ರಫಿ ಅಂದ್ರೆ ತುಂಬಾ ಇಷ್ಟ ಅಂತೆ. ಕ್ಯಾಮರಾ ತಗೊಳ್ಳೋದಕ್ಕಾಗಲ್ಲ, ಮೊಬೈಲ್ ತಗೊಳ್ಳಿದಕ್ಕಾಗಲ್ಲ, ಬಹಳ ಇಷ್ಟ. ಆದ್ರೆ ಅವನಿಗೆ ಕಲೀಲಿಕ್ಕೆ ತುಂಬಾ ಇಷ್ಟ ಆಯ್ತಂತೆ. ಫೋಟೋಗ್ರಫಿ ಶೂಟ್ ಮಾಡೋದು ತುಂಬಾ ಇಷ್ಟ ಅವನಿಗೆ. ಅವ್ರ ಅಪ್ಪ ಅಮ್ಮನಲ್ಲಿ ಕೇಳ್ತಾ ಇರ್ತಾನೆ, ಅಪ್ಪ ನನ್ಗೆ ತುಂಬಾ ಇಷ್ಟ, ನಾನು ಎಲ್ಲೆಲ್ಲೋ ಕೇಳಿದೀನಿ ಅದ್ರ ಬಗ್ಗೆ, ನನ್ಗೆ ಅದ್ಯಾಕೋ ತುಂಬಾ ಮನ್ಸಿಗೆ ಹಚ್ಕೊಂಡಿದೀನಿ, ನಾನ್ ಕಲಿಬೋದಾ ಅಂತಂದ್ರೆ ಅವ್ರ ಅಪ್ಪ ಅಮ್ಮ, ಇಲ್ಲ, ನಮ್ಮ ಶಕ್ತಿಗೆ ಮೀರಿದಪ್ಪ ಅದು, ಅದೆಲ್ಲ ಏನ್ ಬೇಡ, ಇಲ್ಲಿ ಯಾವ್ದೋ ಒಂದು ಅಕ್ಕಪಕ್ಕ ಶಾಲೆ ಇದೆಯಲ್ಲ, ಆ ಶಾಲೆಯಲ್ಲಿ ಓದು ಸಾಕು ಅಷ್ಟೇ, ಎಷ್ಟವರೆಗೂ ಆಗುತ್ತೋ ಅಷ್ಟವರೆಗೂ ಓದು, ಆಮೇಲೆ ನಮ್ಮ ಜೀವನದಲ್ಲಿ ಏನೋ ಬೇಟೆ ಆಡೋದು, ಹೊಲ ಗದ್ದೆ ಇದೆ, ಅಷ್ಟ್ ನೋಡ್ಕೊಂಡು ಸಾಕು ಅಷ್ಟೇ, ನಮ್ಮ ಶಕ್ತಿ ಅಷ್ಟೇ, ಶಕ್ತಿಗೆ ಮೀರಿದ್ ಯೋಚನೆ ಮಾಡ್ಬೇಡ ಅಂತಾರಂತೆ. ಆದ್ರೆ ಅವನಿಗೆ ಯಾಕೋ ಮನ್ಸು ತಡಿಯಲ್ಲ. ಎಲ್ಲೋ ಹೋಗ್ತಾನೆ, ಯಾರ್ದೋ ಒಬ್ರದ್ದು ಪಕ್ಕದ ಟೌನ್ ನಲ್ಲಿ ಯಾರೋ ಒಬ್ರ ಹತ್ರ ಹಳೇ ಕ್ಯಾಮ್ರಾ ಇರುತ್ತೆ, ಅದನ್ನ ಹೆಂಗೋ ಕಾಡಿ ಬೇಡಿ ತಗೊಂಬಂದು ಅವನೇ ಶೂಟ್ ಮಾಡ್ತಾನೆ, ಚೆನ್ನಾಗ್ ಬರಲ್ಲ, ಏನಾದ್ರು ಮಾಡಿ ಕಲಿಬೇಕು ಅಂತ ಬಹಳ ಆಸೆ ಆಗ್ಬಿಡತ್ತೆ ಅವನಿಗೆ. ಅವಾಗ ಯಾರ್ಯಾರು ಗೊತ್ತಿರೋರು ದೊಡ್ಡವ್ರನ್ನೆಲ್ಲ ಒಂದಷ್ಟು ಕೇಳ್ತಾ ಇರ್ತಾನೆ. ಅವ್ರು ಹೇಳ್ತಾರೆ, ಇಲ್ಲಪ್ಪ ನೀವು ಇಲ್ಲಿಂದ ಒಂದು 250 ಕಿಲೋಮೀಟರ್ ಇದೆ, ಆ ಪೇಟೆಗೆ ಹೋದ್ರೆ ಒಂದು ಫಿಲ್ಮ್ ಇನ್ಸ್ಟಿಟ್ಯೂಟ್ ಇದೆ, ಭಾರತದ ಅತಿ ಪ್ರಮುಖವಾದ ಫೇಮಸ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಇದೆ, ಅಲ್ಲಿನ ಡೈರೆಕ್ಟರ್ ಒಬ್ರು ಇದ್ದಾರೆ, ಅವ್ರ ಹತ್ರ ನೀನು ಫೋಟೋಗ್ರಫಿ ಕಲ್ತ್ರೆ ಐ ಥಿಂಕ್ ದಟ್ ಇಸ್ ದ ಬೆಸ್ಟ್ ಫೋಟೋಗ್ರಾಫರ್ ಯು ಕ್ಯಾನ್ ಎವರ್. ನೀವು ಕಲಿಬೇಕು ಅಂದ್ರೆ ಅವ್ರ ಹತ್ರ ಹೋಗಿ ಕಲಿಬೇಕು ಅಂತಾರಂತ. 250 ಕಿಲೋಮೀಟರ್ ಹೋಗೋದು ಹೆಂಗೆ ಗೊತ್ತಿಲ್ಲ ಅಲ್ವಾ? ಈ ಹುಡುಗನಿಗೆ ಬಹಳ ಕಷ್ಟ ಆಗತ್ತದು. ಹಂಗೂ ಹಿಂಗೂ ತಿರ್ಗಾ ತಂದೆ ತಾಯಿಗಳನ್ನ ಕೇಳ್ತಾನೆ, ಹೋಗ್ಲಾ ಅಂತ. ಇಲ್ಲ ಅಂತಾರೆ, ತಂದೆ ತಾಯಿ ಹೇಳ್ತಾರೆ, ಇಲ್ಲ, ಇಲ್ಲಿ ನಮಗ್ ತುಂಬಾ ಶಕ್ತಿಗೆ ಮೀರಿದಪ್ಪ, ಫಸ್ಟ್ ಇಲ್ಲಿಂದ 50 ಕಿಲೋಮೀಟರ್ ಹೋಗಕ್ಕೆ ನಮ್ ಕೈಲಿ ಆಗಲ್ಲ, ನಮ್ಮ ಹತ್ರ ಅಷ್ಟು ಹಣನೂ ಇಲ್ಲ, ಆತರ ವ್ಯವಸ್ಥೆನೂ ಇಲ್ಲ, ಹಾಗಾಗಿ ಆ ಕನ್ಸ್ನ ಬಿಟ್ಬಿಡು, ನೀನು ಬಿಟ್ಬಿಟ್ಟು ನಮ್ದೇನಿದ್ಯೋ ಅಷ್ಟು ನೋಡ್ಕೋ ಅಷ್ಟೇ. ತಿರ್ಗಾ ಒಂಥರ ಮನಸ್ಸು ಕುಗ್ಗತ್ತೆ ಅವನ್ಗೆ, ಆಯ್ತಾ? ಗ್ರೋತ್ ಹಿ ಇಸ್ ನಾಟ್ ಫಿಕ್ಸ್ ಆಗ್ಲಿಕ್ಕೆ ಅವ್ನಿಗೆ ಇಷ್ಟಾನೇ ಇಲ್ಲ, ಬೆಳಿಬೇಕು ಅನ್ನೋ ಆಸೆ ಇದೆ, ಆ ಫಿಕ್ಸ್ಡ್ ಮೈಂಡ್ ಸೆಟ್ ಅವ್ನಿಗೆ ಇಷ್ಟಾನೇ ಇಲ್ಲ. ಅಪ್ಪ ಅಮ್ಮ ಹೇಳ್ತಾರೆ, ಅವ್ರ ಪಾಪ ಅವ್ರ ಕಾಲದಲ್ಲಿ ಲಿಮಿಟೆಡ್ ಇದ್ರು, ಈಗ ನಾನು ಯಾಕೆ ಲಿಮಿಟೆಡ್ ಇರ್ಬೇಕು, ಲೆಟ್ ಮೀ ಗ್ರೋ ಅಂತ ಬಹಳ ಅವನಿಗೆ ಯೋಚನೆ ಮಾಡ್ಲಿಕ್ಕೆ ಶುರು ಆಗತ್ತೆ. ಒಂದಿನ ಹೇಳ್ದೆ ಮಾಡ್ದೆ ಮುಂಜಾನೆ ಎದ್ದು ಬೇಗ ಎದ್ದು ಅವ್ರ ಅಪ್ಪ ಅಮ್ಮ ಎದ್ದೊಳಕ್ ಮುಂಚೆ ಹೊರಟು ಬಿಡ್ತಾನೆ. 250 ಕಿಲೋಮೀಟರ್ ಅಂದ್ರೆ ಬಸ್ಸಲ್ಲಿ ಹೋಗ್ಲಿಕ್ಕೂ ಕಾಸಿಲ್ಲ ಮಗು ಹತ್ರ, ರೈಟ್? ಆ ಹುಡುಗ ಒಂದು 16-17 ವಯಸ್ಸಿನ ಹುಡುಗ ಹೊರಡ್ತಾನೆ, ಮನೆಯಿಂದ ಹೊರಡ್ತಾನೆ, ಆಗಿದ್ದಾಗ್ಲಿ ನೋಡೋಣ ಅಂತ. ಅವನಿಗೆ ಸುಮಾರು ಒಂದು 16 ದಿನ ನಡೆದು, ಕಾಲ್ನಡಿಗೆಯಲ್ಲಿ ನಡೆದು ಹಂಗೆ ಹಿಂಗೆ ಮಾಡಿ ತಲುಪ್ತಾನೆ ಅಲ್ಲೆಲ್ಲೋ ಒಂದ್ ಕಡೆ, ಆ ಊರಿಗೆ ತಲುಪ್ತಾನೆ. ಊರೆಲ್ಲಿ ಅಂತ ಕೇಳ್ಕೊಂಡು ಈ ಮಧ್ಯದ 16 ದಿನದಲ್ಲಿ ಪಡಬಾರ್ದು ಕಷ್ಟಗಳನ್ನ ಪಡ್ತಾನೆ. ಅಂದ್ರೆ ಯೋಚನೆ ಮಾಡಿಯಲ್ಲ, ಒಂದು 250 ಕಿಲೋಮೀಟರ್ ನಡ್ಕೊಂಡೇ ಬರ್ಬೇಕು ಅಂದ್ರೆ ಹೇಗಿರ್ಬೋದು? ಬಸ್ಸಲ್ಲಿ ಬರಕ್ ಕಾಸಿಲ್ಲ ಅಂತಂದ್ರೆ ಹೇಗಿರ್ಬೋದು? ಊಟಕ್ಕೆ ಏನ್ ಮಾಡಿರ್ಬೋದು? ಹಲವಾರು ಕಷ್ಟಗಳ ನಂತರ ಒಂದು ಹಾದಿಯಲ್ಲಿ ಬಂದು ತಲುಪ್ತಾನೆ ಅಲ್ಲಿಗೆ. ಅಲ್ಲಿ ತಲುಪಿದಾಗ ಒಂದ್ 2-3 ದಿನ ನೋಡ್ತಾನೆ ಇನ್ಸ್ಟಿಟ್ಯೂಟ್ ಆಚೆ, ಫಿಲ್ಮ್ ಇನ್ಸ್ಟಿಟ್ಯೂಟ್ ಆಚೆ ನಿಂತ್ಕೊಂಡಿರ್ತಾನೆ. ಪ್ರತಿದಿನ ಗುರು ಮೇನ್ ಪರ್ಸನ್ ಬರ್ತಾರೆ,
ಏನೋ ಬಿಳಿ ಗಡ್ಡ, ಬಿಳಿ ಕೂದ್ಲು, ರೈಟ್? ಕ್ಯಾಮರಾ ಹಿಡ್ಕೊಂಡು, ಕ್ಯಾಮರಾ ಎಕ್ವಿಪ್ಮೆಂಟ್ಸ್ ಎಲ್ಲ ಹಿಡ್ಕೊಂಡು ಪ್ರತಿದಿನ ಬರೋದ್ ನೋಡ್ತಾನೆ. ನೋಡಿದ ತಕ್ಷಣ ಅವನ್ಗೆ ದೇವ್ರನ್ನ ನೋಡ್ದಂಗ್ ಅನ್ಸುತ್ತೆ. ನೋಡ್ತಾ ಇರ್ತಾನೆ, ಆಹಾ ಅನ್ಕೊಂಡು ನೋಡ್ತಿರ್ತಾನೆ. ಅವ್ರು ಹೋಗ್ತಾರೆ, ಎಲ್ಲ ಹೇಳ್ಕೊಡೋದನ್ನೆಲ್ಲ ನೋಡ್ತಿರ್ತಾನೆ. ವಾಪಸ್ 2-3 ದಿನ ಧೈರ್ಯ ಬರಲ್ಲ ಹೋಗಿ ಕೇಳಲಿಕ್ಕೆ. ಒಂದ್ 4 ದಿನದ ನಂತರ ಹೋಗಿ ಕೇಳ್ತಾನೆ, ಈ ತರ ನಾನು ಗುರುಗಳೇ, ನಾನು ಒಂದು ಟ್ರೈಬಲ್ ಹುಡುಗ, ನನಗೆ ಕ್ಯಾಮರಾ ಶೂಟಿಂಗ್ ತುಂಬಾ ಇಷ್ಟ, ನನ್ಗೇನಾದ್ರು ಮಾಡಿ ಕಲ್ಸ್ಕೊಡ್ತೀರಾ ಅಂತ ಕೇಳ್ತಾನ. ಅವಾಗ ಗುರುಗಳು ಹೇಳ್ತಾರೆ, ನೋಡಪ್ಪ ಇಲ್ಲ, ಒಂದು ಇಲ್ಲಿ ಬರೋದಿಕ್ಕೆ ಅಂತ ಒಂದು ಎಲಿಜಿಬಿಲಿಟಿ ಇದೆ, ನಿನಗೆ ಆ ಎಲಿಜಿಬಿಲಿಟಿ ಇಲ್ಲ, ಹಾಗಾಗಿ ಬಹಳ ಕಷ್ಟ. ಎರಡನೇದು, ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೀತಾ ಇದೆ, ಇನ್ನು 1 ವರ್ಷ ನಮ್ಗೆ ಆ ತಯಾರಿ ಇದೆ, ಹಾಗಾಗಿ ನಿನಗೆ ನಾನು ಕಲ್ಸ್ಕೊಡ್ಲಿಕ್ಕೆ ಆಗಲ್ಲ, ಈ ಸತಿ ಆಗಲ್ಲ, ದಯವಿಟ್ಟು ಕ್ಷಮಿಸ್ಬಿಡು, ಇವಾಗ ನನ್ ಟೈಮು ಇಲ್ಲ, ನಾನು ಇವತ್ತು ಹೊರಟೆ ಅಂತ ಹೇಳಿ ಹೊರಟು ಬಿಡ್ತಾರೆ. ಅವನಿಗೆ ಬಹಳ ಬೇಸರ ಆಗ್ಬಿಡುತ್ತೆ, ಒಂಥರ ಕುಗ್ಬಿಡ್ತಾನೆ. ಆದ್ರೂ ಏನ್ ಮಾಡೋದು, ನೋಡೋಣ ಅನ್ಕೊಂಡು ಒಂದಿನ ಅಲ್ಲೇ ಇರ್ತಾನೆ. ಅವರೆಲ್ಲ ಹೇಗ್ ಮಾಡ್ತಾರೆ, ಹೇಗ್ ಕಲ್ತಾರೆ ಎಲ್ಲ ಕೇಳಿಸ್ಕೊಂಡಿರ್ತಾನೆ. ವಾಪಸ್ ಊರಿಗೆ ಬರ್ತಾನೆ, ನಿಧಾನಕ್ಕೆ ನಡ್ಕೊಂಡು ಅದೇ ದಾರಿಯಲ್ಲಿ ವಾಪಸ್ ಊರಿಗೆ ಬರ್ತಾನೆ. ಊರಿಗೆ ಬಂದಾಗ ಅವನು ಅನ್ಕೋತಾನೆ, ಸರಿ ಫಸ್ಟ್ ನಾನು ಅನ್ಕೊಂಡಲ್ಲ, ನಮ್ಮ ಅಪ್ಪ ಅಮ್ಮನ್ಗೇನೋ ಇರ್ಲಿಲ್ಲ ಅಂತ ಅನ್ಕೊಂಡೆ, ಅದು ಫಿಕ್ಸೆಡ್ ಮೈಂಡ್ ಸೆಟ್, ನನಗ್ ಸ್ವಲ್ಪ ಗ್ರೋತ್ ಮೈಂಡ್ ಸೆಟ್ ಇದ್ರು ಒಳ್ಳೇದು ಅನ್ಕೊಂಡೆ. ಬಟ್ ಈಗ ಏನ್ ಮಾಡೋದು ಅಂತ ಒಂದು 10 ನಿಮಿಷ ಕೂತ್ಕೊಂಡು ಯೋಚನೆ ಮಾಡ್ತಾನೆ. ಅವಾಗ ಮತ್ತೆ ಅನ್ಸತ್ತೆ, ಅವ್ರು ಹೇಳ್ಕೊಡ್ಲೇಬೇಕು ಅಂತೇನಿಲ್ಲ, ಅವ್ರ ಇನ್ಸ್ಪಿರೇಷನ್ ಇದ್ರೆ ಸಾಕು, ನಾನ್ ಕಲಿತೀನಿ ಅಂತ ಹೇಳಿ ಪ್ರತಿನಿತ್ಯ ಅವನ ಯಾವ ಒಂದು ಹಳೆಯ ಕ್ಯಾಮರಾ ತಂದಿದ್ನೋ ಆ ಕ್ಯಾಮರಾದಲ್ಲಿ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ತಾನೆ. he also becomes a very very good photographer, right? ಈ ಕತೆ ಕೇಳಿದಾಗ ನಿಮ್ಗೆ ಯಾವ ಕತೆ ನೆನಪು ಬರುತ್ತೆ? ಮಹಾಭಾರತ. ಮಹಾಭಾರತದಲ್ಲಿ ಏನ್ ಕತೆ ನೆನಪು ಬರುತ್ತೆ? ಏಕಲವ್ಯನ್ ಕತೆ. ಏಕಲವ್ಯ ಸರ್. ವೆರಿ ಗುಡ್, ರೈಟ್? ಏಕಲವ್ಯನ್ ಕತೆ. ಈ ಕತೆ ಆಯ್ತಪ್ಪ, ಈ ಕಥೆಯಲ್ಲಿ ಏನೇನು ಪಾಸಿಟಿವ್ ಆಟಿಟ್ಯೂಡ್ ನಿಮಗ್ ಕಾಣ್ತು? ಏಕಲವ್ಯನ್ ಕತೆನೇ ನೆನಪಿಸ್ಕೊಳ್ಳಿ. ಈಗ ಒಂದ್ ಸ್ವಲ್ಪ ಬೇರೆ ತರ ಹೇಳ್ದೆ ಅದನ್ನ, ರೈಟ್? ನಿಮ್ಗೆ ಏನೇನು ಆಟಿಟ್ಯೂಡ್, ಏನೇನು ಪಾಸಿಟಿವಿಟಿ ನಿಮಗೆ ಗೊತ್ತಾಗತ್ತೆ ಇದ್ರಲ್ಲಿ? ವಾಟ್ ಆರ್ ದಿ ಪಾಸಿಟಿವ್ ಪಾಯಿಂಟ್ಸ್ ಯು ಗೆಟ್ ಫ್ರಮ್ ದಿಸ್ ಸ್ಟೋರಿ? ಸರ್ ಅದ್ ಅವ್ನು ಅಲ್ಲೇ ಒಬ್ರು ಅವ್ನ್ ಕಲ್ಸೋಂಗಿಲ್ಲ ಅಂದಿದ್ರಿ, ಆದ್ರೂನು ಅವಂಗ ಐತ್ಲ ಅವ ಬಂದ್ ಕಲಿತಲ್ರಿ, ಆದ್ರಿ. ವೆರಿ ಗುಡ್. ಸೊ ಯಾರೋ ಒಬ್ರು ತಿರಸ್ಕರಿಸಿದ್ರು ಅಂತ ನಾನು ಸುಮ್ನೆ ಕೂತ್ಕೋಬೇಕಾಗಿಲ್ಲ. ಐ ಶುಡ್ ಪ್ರಾಕ್ಟೀಸ್ ಅಲ್ವಾ? ಇನ್ಸ್ಪಿರೇಷನ್ ಇದ್ರೆ ಸಾಕು, ಅವ್ರನ್ನ ದೂರೋದ್ ಬೇಡ ಅಥವಾ ಅವ್ರನ್ನ ಕಂಪ್ಲೇಂಟ್ ಮಾಡೋದ್ ಬದಲು ಐ ಶುಡ್ ಪ್ರಾಕ್ಟೀಸ್ ಆನ್ ಮೈ ಓನ್. ಐ ಡೆಫಿನೆಟ್ಲಿ ಕ್ಯಾನ್ ಬಿಕಮ್ ವಾಟ್ ಐ ಹ್ಯಾವ್ ಟು ಬಿಕಮ್, ರೈಟ್? ಅಕ್ಷಯ್ ಹೇಳಿ. ಅಕ್ಷಯ್ ಸರ್, ಕಲಿಬೇಕಿದ್ರೆ ಹೆಂಗ್ ಬೇಕಾದ್ರೂ ಕಲಿಬೋದ್ರಿ. ವೆರಿ ಗುಡ್ ಅಲ್ವಾ? ನಾನು ಕಲಿಯುವಂತಹ ಮನ್ಸು ಮಾಡಿದ್ರೆ ನಾನು ಹೆಂಗ್ ಬೇಕಾದ್ರೂ ಕಲಿಬಹುದು, ರೈಟ್? ದಟ್ ಇಸ್ ಅ ಪಾಸಿಟಿವ್ ಆಟಿಟ್ಯೂಡ್. ವೆರಿ ಗುಡ್. ಬೇರೆ ಸರ್, ಹೇಳಮ್ಮ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಆಲ್ಸೋ ಪ್ರಾಕ್ಟೀಸ್ ಪ್ರಿಪೇರ್ಸ್ ಯು ಅಲ್ವಾ? ಪ್ರಾಕ್ಟೀಸ್ ಇಸ್ ಆಲ್ಸೋ ಕಾನ್ಫಿಡೆನ್ಸ್, ರೈಟ್? ಸ್ಟೇಜ್ ಫಿಯರ್ ಅಂತ ಹೇಳ್ತಾರೆ ಎಲ್ಲಾರು ಅಲ್ವಾ? ಸರ್, ಪಾಸಿಟಿವ್ ಥಿಂಕ್ ಮಾಡ್ಬೋದು ಸರ್. ನಾನಿದ್ ಮಾಡ್ಬೋದು, ನಾನಿದ್ ಮಾಡ್ಬೋದು ಈ ಕೆಲಸ. ನನ್ ಕೈಯಲ್ಲೂ ಸಾಧ್ಯ ಇದೆ, ನಾನು ಮಾಡ್ಬೋದು ಅನ್ನೋಂಥದ್ದು ಕೂಡ ಪಾಸಿಟಿವ್ ಥಿಂಕಿಂಗ್ ಇರ್ತದೆ. ಕಾನ್ಫಿಡೆಂಟ್ ಇರ್ಬೇಕು ಸರ್. ಕಾನ್ಫಿಡೆನ್ಸ್ ಹೇಗ್ ಬರುತ್ತೆ? ಪ್ರಾಕ್ಟೀಸ್ ಮಾಡಿದಾಗ ಕಾನ್ಫಿಡೆನ್ಸ್ ಆಟೋಮೆಟಿಕ್ ಆಗಿ ಬರುತ್ತಂತೆ. ಇದು ನನ್ಗೆ ಯಾರೋ ಹೇಳ್ಕೊಟ್ಟಿದ್ದು. ಸರ್ ಸಮಸ್ಯೆ ಶಿರೀಶ್ ಹೇಳಿ. ಸಮಸ್ಯೆ ಇದೆ ಅಂತ ಹಿಂಜರಿಬಾರ್ದು. ವೆರಿ ಗುಡ್. ಸುಜಾತ ಅವರೇ ಹೇಳಿ. ಸಮಸ್ಯೆ ಐತಂತ ಹಿಂದ ಸರ್ಕೋಬಾರ್ದು ಸರ್. ವೆರಿ ಗುಡ್. ವೆರಿ ಗುಡ್. ಸಮಸ್ಯೆ ಇದೆ ಅಂತ ಹಿಂಜರಿಬಾರ್ದು. ರವೀಂದ್ರ ಗೌರಿ ಪಾಟೀಲ್ ಹೇಳಿ. ಸರ್, ನಮ್ ಒಂದ್ ಗುರಿ ಸೆಟ್ ಮಾಡ್ಕೋಬೇಕು ಸರ್, ಅಂದ್ರಷ್ಟ ನಾವ್ ಅದ್ ಗುರಿ ತಲುಪಕ್ ಆಗ್ತದೆ. ವೆರಿ ಗುಡ್. ನಮಗ್ ಫಸ್ಟ್ ಒಂದು ಗೋಲ್ ಇರ್ಬೇಕು, ಒಂದು ಗುರಿ ಇರ್ಬೇಕು. ಗುರಿ ಇದ್ದಾಗ ನಾವು ತಲುಪ್ತೀವಿ. ನೆವರ್ ಗಿವ್ ಅಪ್. ಯಾವತ್ತೂ ಅದನ್ನ ಹಿಂಜರಿಬಾರ್ದು. ನೆವರ್ ಗಿವ್ ಅಪ್, ರೈಟ್? ಯು ಶುಡ್ ಆಲ್ವೇಸ್ ವರ್ಕ್ ಟುವರ್ಡ್ಸ್ ಮೇಕಿಂಗ್ ಇಟ್ ಹ್ಯಾಪನ್. ದಟ್ ಇಸ್ ವೆನ್ ಥಿಂಗ್ಸ್ ವಿಲ್ ಹ್ಯಾಪನ್. ವೆರಿ ಗುಡ್. ರವೀಂದ್ರ ಅವರೇ ಹೇಳಿ. We should not lose hope. Very good. Yes, Lakshmi, consistent practice. Very good. ಈ ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೊಂದು ಕತೆ ಹೇಳ್ತೀನಿ ನಿಮ್ಗೆ, ರೈಟ್? ಪ್ರಾಕ್ಟೀಸ್ ಮಾಡಿದ್ರೆ ಏನಾಗತ್ತೆ ಅನ್ನೋದಕ್ಕೆ ಒಂದು ಕತೆ ಹೇಳ್ತೀನಿ.
ಒಂದು ಸಣ್ಣ ಹಳ್ಳಿಯಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಇಂದ್ರನ್ಗೆ ಬಹಳ ಕೋಪ ಬಂದ್ಬಿಡತ್ತಂತೆ. ಇಂದ್ರ ದೇವರಿಗೆ ಬಹಳ ಕೋಪ ಬಂದು ಆ ಹಳ್ಳಿಗೆ ಮಳೆ ಬೆಳೆ ಎರಡೂ ಆಗಲ್ಲ ಅಂತ ಹೇಳಿ ದೊಡ್ಡ ಶಾಪ ಹಾಕಿ ಹೊಟ್ಟೋಗ್ತಾನೆ. ಅಲ್ಲಿ ಇರೋರೇ ಪಾಪ ರೈತರು, ಅವ್ರಿಗೆ ಮಳೆ ಬೆಳೆ ಇಲ್ಲ ಅಂದ್ರೆ ಜೀವನನೇ ಇಲ್ಲ, ಬದುಕೇ ಇಲ್ಲ, ಬಹಳ ಬಹಳ ತೊಂದರೆಗೀಡಾಗತ್ತೆ ಈ ಒಂದು ಶಾಪ. ಎಲ್ಲಾ ಹೆದರ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಬರಗಾಲ ಇಮಿಡಿಯೇಟ್ ಏನು ಈ ತರ ಒಂದು ಕಷ್ಟವಾದ ಒಂದು ಸಿಚುವೇಶನ್ ಬರುತ್ತೆ. ಎಲ್ರಿಗೂ ಈ ಶಾಪ ತಟ್ಟತ್ತೆ. ಎಲ್ರೂ ಭಯ ಬಿದ್ದು ಬಹಳ ಬೇಸರವಾಗಿ ಎಲ್ಲಾರು ಒಂದ್ ಕಡೆ ಕೂತ್ಕೊಂಡ್ಬಿಡ್ತಾರೆ. ಆದ್ರೆ ಒಬ್ಬ ಅಜ್ಜ, ವಯಸ್ಸಾದ ಒಬ್ಬ ರೈತ, ಅವನು ಎದೊಳ್ತಾನೆ, ಸೀದಾ ಹೋಗ್ತಾನೆ. ಮಾರನೇ ದಿನ ಬೆಳಗ್ಗೆ ಎದೊಳ್ತಾನೆ, ಸೀದಾ ಅವನ ಹೊಲಕ್ಕೆ ಹೋಗ್ತಾನೆ. ಆ ಹೊಲ ಅಲ್ಲಿ ಉಳ್ಳೋದು, ಅದು ಆ ಫಾರ್ಮಿಂಗ್ ಆಕ್ಟಿವಿಟಿ ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಂಡು ಬರ್ತಾನೆ. ಇವರು ಈ ಊರ್ನವರೆಲ್ಲ ಒಂದ್ ಕಡೆ ಸೇರ್ಕೊಂಡು ಬೇಸರ ಮಾಡ್ಕೊಂಡು, ಹತ್ಕೋರ್ಕೊಂಡು, ಗೋಗರ್ಕೊಂಡು ಏನೋ ಏನ್ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಚಿಂತನೆ ಮಾಡ್ಕೊಂಡು ಕೂತಿರ್ತಾರೆ. ಈ ಅಜ್ಜ ಮಾತ್ರ ಪ್ರತಿದಿನ ಅವನ್ ಪಾಡಿಗೆ ಅವ್ನು ಹೋಗ್ತಾನೆ, ಮಾಡ್ತಾ ಇರ್ತಾನೆ. ಓಕೆ, ಈಗ ಈ ಊರಿನ ಜನ ಮಳೆ ಬರಲ್ಲ, ಬೆಳೆ ಬರಲ್ಲ, ಏನು ಇಲ್ಲ ಅಲ್ಲಿ. ಊರಿನ ಜನಕ್ಕೆ ಬಹಳ ಚಿಂತೆ ಆಗತ್ತೆ. ಹಿರಿಯರ್ನೆಲ್ಲ ಕರೆಸ್ಕೊಂಡು ಕೇಳ್ತಾರೆ. ಅರ್ಚಕರನ್ನು ಕರೆಸ್ತಾರೆ, ದೇವಸ್ಥಾನದ ಅರ್ಚಕರನ್ನ ಕರೆಸ್ತಾರೆ, ಅವ್ರ ಗುರುಗಳನ್ನ ಕರೆಸಿ ಕೇಳ್ತಾರೆ ಏನ್ ಮಾಡ್ಬೋದು ಅಂತ. ನೋಡಪ್ಪ, ಈಗ ಇಂದ್ರ ಶಾಪ ಹಾಕದ್ಮೇಲೆ ನಾವೇನು ಮಾಡ್ಲಿಕ್ಕೆ ಆಗಲ್ಲ. ನೀವೆಲ್ಲ ನಿಮ್ಗೆ ನಿಜವಾಗ್ಲೂ ಇದರಿಂದ ಹೊರಗೆ ಬರ್ಬೇಕು ಅಂದ್ರೆ ಶಿವನ ಪ್ರಾರ್ಥನೆ ಮಾಡಿ, ಈಶ್ವರನ ಪ್ರಾರ್ಥನೆ ಮಾಡಿ ಅಂತ ಕೇಳ್ತಾರಂತೆ. ಎಲ್ರೂ ತಿರ್ಗಾ ಪ್ರಾರ್ಥನೆ ಯಜ್ಞ ಎಲ್ಲ ಮಾಡಿಸ್ತಾರೆ. ಶಿವನ ಪ್ರಾರ್ಥನೆ ಶುರುವಾಗತ್ತೆ. ಆಲ್ಮೋಸ್ಟ್ 48 ದಿನ ಶಿವನ ಪ್ರಾರ್ಥನೆ ಆದ್ಮೇಲೆ ಶಿವನ್ಗೆ ಒಂಥರ ಒಲಿಯತ್ತೆ. ಬಂದ್ ಕೇಳ್ತಾರೆ ಶಿವ ಪ್ರತ್ಯಕ್ಷ ಆದಾಗ ಶಿವನ್ನ ಕೇಳ್ತಾರೆ. ಈಗ ಶಿವ ಹೇಳ್ತಾನೆ, ನೋಡಿ ಶಾಪ ಆಗಿದ್ದಾಗ್ಬಿಟ್ಟಿದೆ, ಅದನ್ನ ರಿವರ್ಸ್ ಮಾಡ್ಲಿಕ್ಕೆ ನನ್ನ ಕೈಯಲ್ಲಿ ಬರಲ್ಲ. ಯಾಕಂದ್ರೆ ಇಂದ್ರ ಕೊಟ್ಟಿದ್ದ ಶಾಪನ ರಿವರ್ಸ್ ಮಾಡ್ಲಿಕ್ಕೆ ಬರಲ್ಲ ನನ್ನ ಕೈಯಲ್ಲಿ. ಆದ್ರೆ ಒಂದು ನಿಮಗೆ ಸೊಲ್ಯೂಷನ್ ಕೊಡಬಲ್ಲೆ. ನಾನು ಯಾವತ್ತು ಡಮರುಗ ನುಡಿಸಿ ಒಂದು ಸ್ಟೆಪ್ ತಾಂಡವ ಆಡ್ತೀನೋ ಅವತ್ ನಿಮ್ಗೆ ಮಳೆ ಬೆಳೆ ಆಗತ್ತೆ ಅಂತ ಹೇಳ್ಬಿಟ್ಟು ಶಿವ ಮಾಯ ಆಗ್ತದೆ. ಆದ್ರೆ ಈ 48 ದಿನ ಏನು ಪ್ರಾರ್ಥನೆ ಮಾಡಿದ್ರು, ಅಷ್ಟು 48 ದಿನ ಆ ಅಜ್ಜ ದಿನ ಹೋಗೋನಂತೆ, ಉಳ್ಳೋನಂತೆ, ಬರೋನಂತೆ. ಪ್ರತಿದಿನ ಅವನ ಜಮೀನ್ಗೆ ಹೋಗೋನು, ಅವನ್ ಪ್ರತಿನಿತ್ಯದ ಕೆಲಸ ಮಾಡ್ಕೊಂಡು ಬಂದ್ಬಿಡೋನು. ಇದು ಶಿವನ ಶಕ್ತಿ. ಪಾರ್ವತಿ ಇದನ್ನ ಗಮನಿಸ್ತಾ ಇರ್ತಾರಂತೆ. ಅವ್ರಿಗೆ ಈ ಅಜ್ಜನ ಮೇಲೆ ಸ್ವಲ್ಪ ಕನಿಕರ ಬರುತ್ತೆ. ಈ ಶಿವ ಡಾನ್ಸ್ ಆಡೋದು ಯಾವಾಗ, ಪಾಪ ಅವ್ರಿಗೆ ಮಳೆ ಬೆಳೆ ಸರ್ ನಿಮ್ ವಾಯ್ಸ್ ಏನಾದ್ರು ಒಂದ್ ಆಗ್ಬೇಕು ಅಂತ. ಹೌದಾ, ಒಂದ್ ನಿಮಿಷ. ಸರ್ ನಿಮ್ದು ವಾಯ್ಸ್ ಪರವಾಗಿಲ್ವಾ? ಎಲ್ರಿಗೂ ಹಂಗೆ ಆಗ್ತಿದ್ಯಾ? ಈಗ ಪರವಾಗಿಲ್ವಾ ವಾಯ್ಸು? ಹಾ ಸರ್. ಎಸ್ ಸರ್, ಎಸ್ ಸರ್. ಕರೆಕ್ಟ್ ಇದೆ ಸರ್. ಓಕೆ, ಸೊ ಈ ಈಶ್ವರಂದು ಪಾರ್ವತಿಗೆ ಅನ್ಸತ್ತೆ ಏನಾದ್ರು ಮಾಡಿ ಸ್ವಲ್ಪ ಅವ್ರಿಗೂ ಸಹಾಯ ಮಾಡ್ಬೇಕು ಅಂತ ಅನ್ಸತ್ತೆ. ಅಷ್ಟ್ರಲ್ಲಿ ಈ ಹಳ್ಳಿಯಲ್ಲಿ ಜನ ಕೂತಿರ್ತಾರಲ್ಲ, ಅವ್ರಿಗೆ ಅಜ್ಜ ಹೋಗ್ತಾ ಇದ್ದಾಗ ಕೇಳ್ತಾರೆ ಕರೆದ್ಬಿಟ್ಟು ಅಜ್ಜನ್ಗೆ, ಅಜ್ಜ ನಿಂಗೆ ಗೊತ್ತು ಹೆಂಗೂ ಮಳೆ ಬೆಳೆ ಆಗಲ್ಲ ಅಂತ, ನೀನ್ ಯಾಕೆ ಪ್ರತಿನಿತ್ಯ ಹೋಗ್ತಿದ್ಯಾ ಅಲ್ಲಿ, ಯಾಕೆ ಪ್ರತಿನಿತ್ಯ ನಿನ್ ಜಮೀನ್ಗೆ ಹೋಗಿ ಇದ್ ಮಾಡ್ತೀಯ ಅಂದ್ರೆ ಅವ್ನ್ ಹೇಳ್ತಾನಂತೆ, ನೋಡ್ರಪ್ಪ ನನಗ್ ಗೊತ್ತಿರೋದು ಅದೊಂದು ಕೆಲಸ ಮಾತ್ರ ನನಗ್ ಗೊತ್ತಿರೋದು. ನಾನು ಪ್ರತಿನಿತ್ಯ ಹೋಗಿಲ್ಲ ಅಂದ್ರೆ ನಾನು ಮರ್ತೋಗ್ತೀನಿ, ಹೇಗೆ ಉಳ್ಳೋದು, ಹೇಗೆ ಫಾರ್ಮಿಂಗ್ ಮಾಡೋದು ನಾನ್ ಮರ್ತೋಗ್ತೀನಿ. ಅಕಸ್ಮಾತ್ ಸಡನ್ ಆಗಿ ಮಳೆ ಬೆಳೆ ಬಂದ್ರೆ, ನಾಳೆ ಬೆಳಗ್ಗೆ ಮಳೆ ಬೆಳೆ ಬಂದ್ಬಿಟ್ರೆ ನೀವೇನ್ ಮಾಡ್ತೀರಾ? ಅವಾಗ ತಯಾರಿ ಮಾಡೋದು ಕಷ್ಟ ತಾನೆ. ಹಾಗಾಗಿ ನನ್ನ ಕೆಲಸ, ನನ್ನ ಪ್ರತಿನಿತ್ಯದ ಕೆಲಸ ನಾನು ಮಾಡ್ತಾ ಇರ್ತೀನಿ ಅಂತ ಹೇಳಿ ಹಿ ಕೀಪ್ಸ್ ಡೂಯಿಂಗ್ ಅಂತೆ. ಇದನ್ನ ನೋಡಿದ ಪಾರ್ವತಿಗೆ ಶಿವನ್ ಬಗ್ಗೆ ಒಂದಷ್ಟು ಏನಾದ್ರು ಮಾಡ್ಬೇಕು ಅಂತ ಹೇಳಿ ಶಿವನ್ನ ಕರೀತಾರಂತೆ. ಅಲ್ಲ ಈಶ್ವರ, ಅಲ್ಲ ಸ್ವಾಮಿ, ನೀವ್ ಅವ್ರಿಗೇನೋ ಹೇಳಿ ಬಂದ್ಬಿಟ್ರಿ, ನೀವ್ ಯಾವಾಗ ಡಮರುಗ ಎತ್ತೋದು, ಯಾವಾಗ ತಾಂಡವಾಡೋದು, ಅವ್ರ ಕರ್ಮ ಅದು ಮಾಡ್ತಾರ್ ಬಿಡು. ಮತ್ ನೀವು ಮರ್ತೋದ್ರೆ ಅಕಸ್ಮಾತ್, ಈಗ್ಲೇ ಇಷ್ಟ ದಿನ ಆಗೋಯ್ತು, ನೀವು ಡಮರುಗ ನುಡ್ಸೋದು ಅಥವಾ ತಾಂಡವಾಡೋದು ಮರ್ತೋದ್ರೆ ಏನ್ ಮಾಡ್ತೀರಾ ಅಂತ ಕೇಳ್ತಾರಂತೆ. ಬರೆಯಕ್ ಸಾಧ್ಯನೇ ಇಲ್ಲ. ಹಂಗಾರೆ ಎಲ್ಲಿ ಒಂದ್ಸತಿ ತೋರ್ಸಿ ನೋಡೋಣ, ಚಿಕ್ಕದಾಗೆ ಸ್ಯಾಂಪಲ್ ತೋರ್ಸಿ ಅಂತ ಕೇಳ್ತಾರಂತೆ ಪಾರ್ವತಿ.
ಸೊ ಶಿವ ಡಮರುಗ ತೆಗಿತಾರೆ, ಹಿಂಗ್ ಬಾರ್ 2 ಸ್ಟೆಪ್ ಹಾಕ್ತಾರಂತೆ. ಅಲ್ಲಿಗೆ ಮುಗೀತಲ್ಲ ಶಾಪ. ಶಿವನ ಮಾತು ಒಲಿಸ್ತಲ್ಲ ಅಲ್ಲಿಗೆ, ಸಡನ್ ಆಗಿ ಮಳೆ ಬರುತ್ತೆ. ಇವಾಗ ನೀವ್ ಹೇಳಿ ಸ್ನೇಹಿತರೆ, ಆ ಒಂದು ಹಳ್ಳಿಯಲ್ಲಿ ಯಾರಿಗೆ ಹೆಚ್ಚು ಅಡ್ವಾಂಟೇಜ್ ಆಗತ್ತೆ? ಹೂ ವಿಲ್ ಬಿ ಮೋಸ್ಟ್ ಅಡ್ವಾಂಟೇಜಿಯಸ್ ಅಲ್ವಾ? ಅಲ್ವಾ? ಏನಕ್ಕೆ? ಆಲ್ರೆಡಿ ಒಂದ್ ಹೊಲ್ದ ಬೀಜ ಇದ್ದು ಸರ್, ಮಳಿ ಬಂದಾಗ ಗಿಡ ಹುಡ್ತಾವ್ ಸರ್. ಅಲ್ವಾ? ಹಾಗಾಗಿ ಕಾಯ್ಬಾರ್ದು. ಈ ಪವರ್ ಆಫ್ ಪಾಸಿಟಿವ್ ಆಟಿಟ್ಯೂಡ್ ಒಂದ್ ಕಡೆ ಇದ್ರೆ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಯಾರೋ ಹೇಳಿದ್ರು ನಿಮ್ಮಲ್ಲಿ ಅಲ್ವಾ? ಆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಲ್ಲಿ ಪ್ರಾಕ್ಟೀಸ್ ಅನ್ನೋ ಪದ ಇದೆಯಲ್ಲ, ಪ್ರತಿನಿತ್ಯ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಕಾನ್ಫಿಡೆನ್ಸ್ ಆಟೋಮೆಟಿಕ್ ಆಗಿ ಬರುತ್ತೆ ಅಲ್ವಾ? ನೀವೆಲ್ಲ ಶಾಲೆ ಮಕ್ಕಳಿದ್ದೀರಿ, ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿದ್ರೆ ಕಾನ್ಫಿಡೆನ್ಸ್ ಆಟೋಮೆಟಿಕ್ ಆಗಿ ಬರುತ್ತೆ. ನಾವೆಲ್ಲ ಈ ಆಮೆ ಮತ್ತು ಮೊಲ ಕಥೆನೂ ಕೇಳಿರ್ತೀವಿ ಅಲ್ವಾ? ಆಮೆ ಮತ್ತು ಮೊಲ ರೇಸ್ ಒಂದು ಕತೆ ಕೇಳಿದೀವಿ. ಆ ಕತೆ ಏನ್ ಹೇಳಲ್ಲ, ತಿರ್ಗಾ ತುಂಬಾ ಕತೆಗಳಾಗ್ಬಿಡತ್ತೆ. ಬಟ್ ಆ ಕಥೆಯ ಸಾರಾಂಶ ಮತ್ತೆ ನಾವ್ ಏನ್ ತಗೋಬಹುದು ಆ ಕಥೆಯಲ್ಲಿ ಅಂತ ಹೇಳ್ತೀವಿ. ನಮ್ಮಲ್ಲಿ 6th ಇಂದ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ 5-6 ಸಬ್ಜೆಕ್ಟ್ಗಳು ಇರ್ತವೆ. ಕೆಲವು ಸಬ್ಜೆಕ್ಟ್ಸ್ ಅಲ್ಲಿ ನಾವು ತುಂಬಾ ಚೆನ್ನಾಗಿರ್ತೀವಿ. ನಾಳೆ ಬೆಳಗ್ಗೆ ಎಕ್ಸಾಮ್ ಅಂದ್ರೆ ಇವತ್ತು ಸಾಯಂಕಾಲ ಓದಿದ್ರು ಸಾಕು, ನನ್ಗೆ ಔಟ್ ಆಫ್ ಔಟ್ ಬರುತ್ತೆ. ಅದರಲ್ಲಿ ಆ ಮೊಲ ಇದ್ದಂಗೆ ಇರ್ಬೋದು, ನೀವು ರಾಬಿಟ್ ಇದ್ದಂಗೆ ಇರ್ಬೋದು ಅಲ್ವಾ? ನಿದ್ದೆ ಮಾಡ್ಬೋದು, ಲಾಸ್ಟ್ ಮಿನಿಟ್ ಅಲ್ಲಿ ಎದ್ದು ಓಡಿದ್ರು ನೀವು ವಿನ್ ಆಗ್ತೀರ, ರೇಸ್ ವಿನ್ ಆಗ್ತೀರ, ತೊಂದ್ರೆನೇ ಇಲ್ಲ, ಖಂಡಿತವಾಗ್ಲೂ ಆಗತ್ತೆ. ಆದ್ರೆ ಕೆಲವು ಸಬ್ಜೆಕ್ಟ್ಸ್ ನಮ್ಗೆ ಕಷ್ಟ ಇರ್ತದೆ, ನಮ್ ತಲೆಗೆ ಹತ್ತಲ್ಲ. ಪ್ರತಿನಿತ್ಯ ಪ್ರಾಕ್ಟೀಸ್ ಬೇಕು. ಹಾಗಾಗಿ ಆಮೆ ತರ ಪ್ರತಿದಿನ ಎಕ್ಸಾಮ್ ವರೆಗೂ ಕಾಯ್ದಿರ, ಪ್ರತಿದಿನ ಸ್ವಲ್ಪ 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 ಓದ್ಕೊಂಡು ಅದನ್ನ ಅರಿವು ಮಾಡ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ನಾವು ಹೋಗ್ತಾ ಇದ್ರೆ ಆಟೋಮೆಟಿಕ್ ಆಗಿ ಎಕ್ಸಾಮ್ ಬಂದಾಗ ವಿ ಆರ್ ರೆಡಿ. ಕಾನ್ಫಿಡೆನ್ಸ್ ಆಟೋಮೆಟಿಕ್ ಆಗಿರುತ್ತೆ. ಪೇಪರ್ ನೋಡಿದ ತಕ್ಷಣ ಭಯ ಆಗೋದು, ಆ ಒಂದು ಕಾನ್ಶಿಯಸ್ನೆಸ್, ಆ ಒಂದು ಮೆಂಟಲ್ ಸ್ಟ್ರೆಸ್ಗೆ ಹೋಗೋದೇ ಇಲ್ಲ ನಾವು ಅಲ್ವಾ? ಸೊ ಹಾಗೆ ಪ್ರತಿ ಕಥೆಗಳಲ್ಲೂ ಯಾವ ಪಾಸಿಟಿವಿಟಿ ತಗೋಬೇಕು ಅಂತ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ತಗೊಂಡ್ರೆ ಇಟ್ ಇಸ್ ಗೋಯಿಂಗ್ ಟು ಬಿ ರಿಯಲಿ ರಿಯಲಿ ಗುಡ್, ರೈಟ್? ಸೊ ಸ್ನೇಹಿತರೆ, 3 ಕಥೆಗಳು 4 ಕಥೆಗಳು ಕೇಳ್ಕೊಂಡ್ವಿ ಅಲ್ವಾ? ಈಗ ವಾಟ್ ಐ ವಾಂಟ್ ಟು ಡೂ ಇಸ್, ನೆಕ್ಸ್ಟ್ 15 minutes I want you to ask questions. Okay, let us leave it open. ಪ್ರಶ್ನೆಗಳು ಕೇಳಿ. ನಿಮ್ಗೆ ಅನಿಸಿದ ಪ್ರಶ್ನೆಗಳು, ನಿಮಗೆ ಉತ್ತರ ಬೇಕಾಗಿರೋ ಪ್ರಶ್ನೆಗಳು. ಈ ಸಬ್ಜೆಕ್ಟ್ಗೆ ಇರ್ಬೇಕು ಅಂತಿಲ್ಲ, ನಿಮ್ಮ ಜೀವನಕ್ಕೆ ಇರ್ಬೋದು, ನಿಮ್ಮ ಶಾಲೆಯ ಜೀವನಕ್ಕೆ ಇರ್ಬೋದು, ಅಥವಾ ನಿಮ್ಗೆ ಏನ್ ತೋಚುತ್ತೋ ಕೇಳಿ. ಲೆಟ್ ಅಸ್ ಸಿ ಹೌ ವಿ ಕ್ಯಾನ್ ರಿಲೇಟ್ ಟು ಪಾಸಿಟಿವ್ ಥಿಂಕಿಂಗ್, ಗ್ರೋತ್ ಮೈಂಡ್ ಸೆಟ್. ಎವ್ರಿ ಫೇಲಿಯರ್ ಇಸ್ ಅ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಸಕ್ಸಸ್. ಇದೆಲ್ಲಾ ಕಥೆಗಳಲ್ಲೂ ಈ 3 ಬರುತ್ತೆ ಅಲ್ವಾ? ನಾನು ಫೇಲ್ ಆದೆ ಅಂತ ಕೂತ್ಕೊಳ್ಳೋದಲ್ಲ, ನೀವು ಅದನ್ನ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಸಕ್ಸಸ್ ಅಂತ ತಗೊಂಡು ನಿಮ್ಮ ಕೆಲಸ ನೀವು ಮಾಡಿದ್ರೆ ಸಕ್ಸಸ್ ಇಸ್ ಗ್ಯಾರಂಟೀಡ್. ಲೆಸನ್ ನಂಬರ್ 1. ಲೆಸನ್ ನಂಬರ್ 2, ಯಾವುದೇ ಸಮಸ್ಯೆ ದೊಡ್ಡದು ಚಿಕ್ಕದು ಅಂತಿಲ್ಲ. ಸಮಸ್ಯೆ ನಮ್ಮ ಕಾನ್ಫಿಡೆನ್ಸ್ ನ, ನಮ್ಮ ಪಾಸಿಟಿವಿಟಿಯನ್ನ, ನಮ್ಮ ಪಾಸಿಟಿವ್ ಆಟಿಟ್ಯೂಡ್ ಅನ್ನ ನಾವು ಹೆಚ್ಚು ಮಾಡ್ಕೊಂಡ್ರೆ, ನಮ್ಮ ಕಾನ್ಶಿಯಸ್ನೆಸ್ ಅಲ್ಲಿ ನಾವು ದೊಡ್ಡವರಾದ್ರೆ ಪ್ರಾಬ್ಲಮ್ ಸಣ್ಣದಾಗಿ ಕಾಣುತ್ತೆ. ವಿ ಕ್ಯಾನ್ ಸಾಲ್ವ್ ಇಟ್ ಈಸಿಲಿ. ಲೆಸನ್ ನಂಬರ್ 2, ರೈಟ್? ಯಾವತ್ತು ಕೂಡ ನಾವು ರೆಡಿನೆಸ್, ನಮ್ಮಲ್ಲಿ ಆ ರೆಡಿನೆಸ್ ಇದ್ರೆ ಸಕ್ಸಸ್ ಕ್ಯಾನ್ ಬಿ ಗ್ಯಾರಂಟೀಡ್, ರೈಟ್? ಸೊ ಈ ವಿಚಾರಗಳನ್ನ ನಾವು ಇಟ್ಕೊಂಡು ಇದನ್ನ ಮೆಲಕ್ ಹಾಕಿ ಪ್ರಶ್ನೆಗಳಿದ್ರೆ ಪ್ರಶ್ನೆಗಳ ಮೂಲಕ ಮುಂದುವರ್ಸೋಣ. ಯಾರೋ ಕೈ ಎತ್ತಿದ್ರಿ ಯಾವಾಗ್ಲೇ. ಸುಜಾತ ಅವರೇ ಹೇಳಿ. ರವೀಂದ್ರ ಮತ್ತು ಸುಜಾತ ಪೇರೆಂಟ್ಸ್ ಕೇಳ್ಬೋದಾ ಕ್ವಶನ್ಸ್? ಖಂಡಿತ ಕೇಳ್ಬೋದು ಸರ್. ಅಂದ್ರೆ ಡೈಲಿ ಪ್ರಾಕ್ಟೀಸ್ ಅಂದ್ರೆ ಅದನ್ನ ಮಕ್ಕಳಿಗೆ ಯಾವ ತರ ನಾವು ಪ್ರಿಪೇರ್ ಮಾಡ್ಬೇಕಾಗುತ್ತೆ ಸರ್? ಓಕೆ, ಪ್ರತಿನಿತ್ಯ ಪ್ರಾಕ್ಟೀಸ್ ನ ಹೆಂಗೆ ಮಕ್ಕಳು, ಇದು ಅಗೇನ್ ನನ್ನ ಪರ್ಸ್ಪೆಕ್ಟಿವ್ ಇದು. ಓಕೆ, ಮಕ್ಕಳು ಹೇಳಿದ್ರೆ ಕೇಳಲ್ಲ, ನಾವು ಮಾಡೋದ್ರನ್ನ ನೋಡಿ ಕಲಿತಾರೆ. ಉದಾಹರಣೆಗೆ
ಪ್ರತಿನಿತ್ಯ ಬೇಗ ಎದ್ದೇಳ್ಬೇಕು, ಬೇಗ ಈಗ ಯಾವ ವಿಷಯದಲ್ಲಿ ನಿಮ್ಗೆ ಕಷ್ಟ ಆಗ್ತಿದೆ ಅದನ್ನೇನೋ ಸ್ವಲ್ಪ ಸ್ಪೆಸಿಫಿಕ್ ಆಗಿ ಹೇಳ್ಬೋದಾ? ಅಂದ್ರೆ ಸರ್ ಈಗ ಎಕ್ಸಾಮ್ ಇದ್ದಾಗ ತೊಂದ್ರೆ ಇಲ್ಲ ಸರ್. ಎಕ್ಸಾಮ್ ಇದ್ದಲ್ಲಿ ಅವರು ಪ್ರಾಕ್ಟೀಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ ಸರ್. ಬಟ್ ನಾನ್ ಹೇಳೋದೇನಂದ್ರೆ ನಂದ್ ಅನುಭವ, ನಾನ್ ಮೊದ್ಲಿಂದ ಕಲ್ತಿದ್ದೇನಂದ್ರೆ, ನೀವ್ ಹೇಳಿದ್ರಲ್ಲ ಈಗ ಆಮೆ ಇದ್ರ ಕತೆ ಹೇಳಿದ್ರಲ್ಲ, ಸೊ ಅದೇ ತರನೇ ನಾವು ಕೂಡನು ಚಿಕ್ಕವರಿದ್ದಾಗಿಂದಾನು ಮಾಡ್ಕೊಂಡ್ ಬಂದಿರೋದು. ಅದನ್ನ ನಮ್ಮ ಮಕ್ಕಳಲ್ಲಿ ಕಾಣ್ಬೇಕಂತ ನಮ್ಮ ಆಸೆ. ಬಟ್ ಈಗಿನ ಮಕ್ಕಳು ಹೆಂಗಿದಾರಂದ್ರೆ, ಎಸ್ಪೆಷಲಿ ನಂದ್ ಅನುಭವ ಹೇಳ್ತೀನಿ, ಎಕ್ಸಾಮ್ ಬಂದಾಗನೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾರೆ. ಡೈಲಿ ಇರ್ತದ ಸರ್, ಡೈಲಿ ಹೋಮ್ ವರ್ಕ್ ಅಂತ ಅದು ಇದು ಪ್ರಾಕ್ಟೀಸ್ ಮಾಡ್ತಾರೆ. ಬಟ್ ಎಕ್ಸಾಮಿಗಂತ ಕೂಡೋದು ಅದೇನ್ ಒಂದ್ ವಾರ 15 ದಿನ ಇರುತ್ತಲ್ಲ ಸರ್, ಅಥವಾ ಒಂದ್ ವಾರದಲ್ಲಿ ಮಾಡ್ಕೋತಾರ ಸರ್. ಸೊ ಅದಕ್ಕೆ ನಾನ್ ಹೇಳೋದು ಅವ್ರಿಗೆ, ಡೈಲಿ ಹೇಳ್ತಾ ಇರ್ತೀನಿ ಬಟ್ ಅದನ್ನ ಪ್ರಾಕ್ಟೀಸ್ ರೂಢಿ ಮಾಡ್ಕೊಳಲ್ಲ. ಸೊ ಆ ನಿಟ್ಟಿನಲ್ಲಿ ಹೇಳ್ಬೇಕಂದ್ರೆ ಏನ್ ಹೇಳ್ತೀರಂತ ತಾವು? ಅರ್ಥ ಆಯ್ತು. ಒಂದು ಇಲ್ಲಿ ಮಕ್ಕಳು ಇದಾರೆ, ಪೇರೆಂಟ್ಸು ಇದಾರೆ. ಸೊ ಹಾಗಾಗಿ ಲೆಟ್ ಮೀ ಗಿವ್ ಸಮ್ ಕಾನ್ಶಿಯಸ್ ಆನ್ಸರ್. ಓಕೆ, ಪ್ರತಿನಿತ್ಯ ಪ್ರಾಕ್ಟೀಸ್ ಯಾಕೆ ಬೇಕು ಅನ್ನೋದು ಅಂದ್ರೆ, ದಟ್ ಬ್ರಿಂಗ್ಸ್ ಡಿಸಿಪ್ಲಿನ್. ಆ ಡಿಸಿಪ್ಲಿನ್ ಅಂದ್ರೆ ಏನು ಅಂದ್ರೆ, ನಮ್ಗೆ ಇಷ್ಟ ಇರ್ಲಿ ಇಲ್ದೆ ಹೋಗ್ಲಿ ಮಾಡ್ಬೇಕು, ಆ ಟೈಮ್ ನಲ್ಲಿ ಅದನ್ನ ಮಾಡ್ಬೇಕು ಅನ್ನೋದು ಡಿಸಿಪ್ಲಿನ್. ಓಕೆ, ಸಿಂಪಲ್ ಡೆಫಿನೇಷನ್ ಆಫ್ ಡಿಸಿಪ್ಲಿನ್ ಇಸ್ ಆ ಸಮಯದಲ್ಲಿ ಅದು ಮಾಡ್ಲೇಬೇಕು, ರೈಟ್? ದಟ್ ಈಸ್ ಡೆಫಿನೆಟ್ಲಿ ಅ ಡಿಸಿಪ್ಲಿನ್. ಒಂದ್ ನಿಮಿಷ. ಹಾ, ರಾಜೇಶ್ ಜಿ, ವಿಲ್ ಲಿಸನ್ ಟು ರಾಜೇಶ್ ಜಿ ಆಲ್ಸೋ ಸಿನ್ಸ್ ಈಸ್ ಹಿಯರ್. ಓಕೆ, ನಮಸ್ಕಾರ. ಸುರೇಶ್, ನೀವು ಹೇಳಿ, ನಾನು ಅದಕ್ಕಿಂತ ಮುಂಚೆ ನಾನು ಹೇಳ್ತೀನಿ. ಸುಜಾತ ಪ್ರಶ್ನೆ ಕೇಳಿದ್ದು ಅಂತ ನೋಡಿ ಮೇಡಮ್, ಒಂದು ನಾಪಕ ಇಟ್ಕೋಬೇಕು. ನಮ್ ಟೈಮಲ್ಲಿ ಏನಿತ್ತು, ಈ ಟೈಮಲ್ಲಿ ಏನಿದೆ, ಅದಕ್ಕೆ ತುಂಬಾ ಗ್ಯಾಪ್ ಇದೆ. ಕರೆಕ್ಟ್? ಇಸ್ಕೊಳ್ಳೋದು ಕರೆಕ್ಟ್. ಮತ್ತೆ ಬುದ್ಧಿವಂತಿಕೆ ಇದೆಯಲ್ಲ, ಅದು ಬೆಳೀತಾ ಇದೆ. ಈ ಟೈಮಲ್ಲಿ ಇರೋದು ಕೋರ್ಸು, ಈ ಟೈಮಲ್ಲಿ ಇರೋ ಕೋರ್ಸು ಡಿಫ್ರೆಂಟ್. ಆಕ್ಚುಲಿ ಈ ಸಿಚುವೇಶನ್ ಅಲ್ಲಿ ನಮ್ ಸ್ಟಾರ್ಟಿಂಗ್ ಪಾಯಿಂಟ್ ಬೇರೆ, ಅವ್ರ ಸ್ಟಾರ್ಟಿಂಗ್ ಪಾಯಿಂಟ್ ಬೇರೆ. ಬಟ್ ದ ಬೆಸ್ಟ್ ಥಿಂಗ್ ಟು ಲರ್ನ್ ಇಸ್, ಲೈಕ್ ಸುರೇಶ್ ಹೇಳಿದ್ರು, ಚಿಲ್ಡ್ರನ್ ಲರ್ನ್ ಬೈ ಸೀಯಿಂಗ್. ಆಟದ ಟೈಮಲ್ಲಿ ಆಟ, ಪಾಠದ ಟೈಮಲ್ಲಿ ಪಾಠ, ಊಟದ ಟೈಮಲ್ಲಿ ಊಟ. ಮನೆ ಮೊದಲು ಪಾಠಶಾಲಾ. ಬರೀ ಮಕ್ಕಳು ಚಿಕ್ಕವರಿದ್ದಾಗಲ್ಲ, ಫುಲ್ ಲೈಫ್ ಲಾಂಗ್ ಮನೆ ಮೊದಲು ಪಾಠಶಾಲಾ. ಈಗ ನಮ್ಮಲ್ಲೇ ನಾನ್ ಟಿವಿ ನೋಡ್ಕೊಂತ ಪುಟ್ಟಗೌರಿ ಮದುವೆ ಆಗಿದೆಯಲ್ಲ ಅಂತ ಸೀರಿಯಲ್ ನೋಡ್ತಾ ಊಟ ಮಾಡ್ತಾ ಇದ್ರೆ, ಅವ್ನ್ ಕೂಡ ಡೋರೆಮ್ಯಾನ್ ನೋಡ್ಕೊಂಡೆ ಊಟ ಮಾಡೋದು. ಆಗತ್ತಾ ಇಲ್ಲ? ನಿಮ್ದು ಬೇರೆ ಸಿಚುವೇಶನ್ಸ್ ಗಳಲ್ಲಿ ನೀವು ಹೆಂಗ್ ಡಿಸಿಷನ್ ಮೇಕಿಂಗ್ ಮಾಡ್ತೀರಾ, ಅದೇ ನೋಡ್ಕೊಂಡು ಅವನು ಕೂಡ ಹಂಗೆ ನೆಗೋಸಿಯೇಷನ್ ತರಕಾರಿ ಕಲ್ತ್ಕೊಂತಾನೆ. ಹಂಗೆ ಅವ್ನ ಅಮೆಜಾನ್ ಕಾರ್ಟ್ ಅಲ್ಲಿ ಎಲ್ಲ ತುಂಬೋದು ಕೂಡ ಹಂಗೆ ನಮ್ಮಿಂದಾನೇ ಕಲ್ತ್ಕೊಂಡಿರೋದಲ್ಲ. 99% ನಿಮ್ ಹಸ್ಬೆಂಡ್ ಮನೇಲಿಲ್ಲ ಅಂದ್ರೆ ಮಗ ಅವ್ರ ಲ್ಯಾಂಗ್ವೇಜ್ ಅಲ್ಲೇ ಮಾತಾಡ್ತಾನೆ. ಕರೆಕ್ಟಾ ಇಲ್ಲ? ಸೊ ಎಲ್ಲಿಂದ ಬರ್ತಾ ಇದೆ ಅದು? ಸೊ ಇಟ್ ಇಸ್ ಎ ಕನ್ಸಿಸ್ಟೆಂಟ್ ಲಾಂಗ್ ಟರ್ಮ್ ಪ್ರೋಸೆಸ್. ಎಲ್ಲ ಮನೆ ಸರಿಯಾಗಿರುತ್ತೆ ಅಂತ ಕೊಡ್ಬೇಕು. ಇಫ್ ಐ ಹ್ಯಾವ್ ಎ ಸಿಸ್ಟಮ್ ವಿಲ್ ಕ್ಯಾನ್ ಗೆಟ್ ಇನ್ಕಲ್ಕೇಟೆಡ್. ಯಾವ್ದು ಸರಿ ಯಾವ್ದು ತಪ್ಪು ಹೇಳೋ ಕರ್ತವ್ಯ ನಮ್ದು. ಫೋರ್ಸ್ಫುಲ್ ಆಗಿ ಮಾಡಿಸ್ಬಾರ್ದು. ಅವ್ರ ಅನಿಸಿಕೆಯಿಂದ ಅವ್ರಿಗೆ ಕಂಪಲ್ಸರಿ ಗೊತ್ತಾಯ್ತು ಸರಿ ಅಂದ್ರೆ ಅವ್ರು ಮಾಡ್ತಾರ. ಅವಾಗ ನಿಮ್ಗೆ ಮಾರ್ಕ್ಸ್ ತಂದು ಕೊಟ್ಬಿಡ್ತಾನ ಅವನು, ಬಟ್ ಅವ್ನಿಗೆ ಇಂಟ್ರೆಸ್ಟೇ ಇಲ್ಲ. ಅವಾಗ ಏನ್ ಮಾಡ್ತೀರಾ? ಸೊ ಯು ಶುಡ್ ಥಿಂಕ್ ಅಬೌಟ್ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್. ಈಗ ಮ್ಯಾಥ್ಸ್ ಅಲ್ಲಿ ಸರಿಯಾಗಿಲ್ಲ, ಸೈನ್ಸ್ ಅಲ್ಲಿ ಸರಿಯಾಗಿಲ್ಲ, ಓಕೆ, ಕುಡ್ ಬಿ, ಬಟ್ ಸ್ಪೋರ್ಟ್ಸ್ ನಲ್ಲಿ ಚೆನ್ನಾಗಿದಾನಾ, ಮ್ಯೂಸಿಕ್ ಅಲ್ಲಿ ಚೆನ್ನಾಗಿದಾನಾ? ಸೊ ಲುಕ್ ಅಟ್ ಆಲ್ ದ ಆಸ್ಪೆಕ್ಟ್ಸ್ ಆಫ್ ದಿಸ್. ಅಂಡ್ ಡಿಸಿಪ್ಲಿನ್ ಕಮ್ಸ್ ಫ್ರಮ್ ಸ್ಮಾಲ್ ಥಿಂಗ್ಸ್. ಮನೆ ಜೊತೆ ಕೂತ್ಕೊಂಡು ಊಟ ಮಾಡೋದು, ಎಲ್ಲರೂ ಹೋಗಿ ಪಾತ್ರೆ ಕಿಚನ್ ಅಲ್ಲಿ ಇಡೋದು, ಅಡ್ಗೆ ಮಾಡುವಾಗ ಮಗಳನ್ನೂ ಕರಿಬೇಕು, ಮಗನ್ನೂ ಕರಿಬೇಕು. ಯೂಶಲಿ ನಾವೇನ್ ಮಾಡ್ತೀವಿ, ಬರೀ ಮಗಳಿಗೆ ಹೇಳ್ಕೊಟ್ಬಿಡ್ತೀವಿ, ಮಗನ್ಗೆ ಸರ್ವಿಸ್. ಸೊ ಆಲ್ ಸ್ಮಾಲ್ ಥಿಂಗ್ಸ್ ಮೇ ಬಿ 130 days ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಮಾಡ್ಲಿಲ್ಲ ಇದ್ರಿಗೂ ಅವ್ರು ನೋಡಿ ಕಲ್ತ್ಕೊಂತಾರೆ, ಮಾಡಿದ್ರೆ ಇನ್ನೂ ಒಳಗಡೆ ಅನಲೈಸ್ ಮಾಡ್ಕೊಂತಾರೆ. ಓಕೆ ಸುರೇಶ್, ಯು ಹ್ಯಾಡ್. ಯಾ, ಥ್ಯಾಂಕ್ ಯು ರಾಜೇಶ್, ಥ್ಯಾಂಕ್ ಯು. ಸೊ ಹಾಗಾಗಿ ಒಂದು ಡಿಸಿಪ್ಲಿನ್ ಪ್ರಾಕ್ಟೀಸ್ ಬರೋದು ಹೆಂಗೆ ಅಂದ್ರೆ, ಒಂದು ನೋಡಿದ್ದ ರೀತಿಯಲ್ಲಿ, ಒಂದು. ಎರಡನೇದು, ಮೇ ಬಿ ಮಕ್ಕಳ ಜೊತೆಗೆ ಒಂದು ಸಣ್ಣ ಓಪನ್ ಡಿಸ್ಕಷನ್ ಇಟ್ಕೊಳ್ಳಿ. ಯಾವ ಸಬ್ಜೆಕ್ಟ್ ಅಲ್ಲಿ ಪ್ರಾಬ್ಲಮ್ ಇದೆ, ಎಲ್ಲಾ ಸಬ್ಜೆಕ್ಟ್ ಓದ್ಕೊಳ್ಳಿ ಅಂದ್ರೆ ಕಷ್ಟ ಆಗ್ಬೋದೇನೋ, ಅವ್ರಿಗೆ ಇಂಟ್ರೆಸ್ಟ್ ಬರ್ದೇ ಇರ್ಬೋದೇನೋ.
ಯಾವ್ದ್ರಲ್ಲಿ ನಿಜವಾಗ್ಲೂ ಅವ್ರು ಆಮೆ ಆಗಿದ್ದಾರೆ ಅದನ್ನ ಗೊತ್ತಾದ್ರೆ ಅದಕ್ಕೆ ಪ್ರತಿನಿತ್ಯ 10 ನಿಮಿಷ ಫಸ್ಟ್ 10 ನಿಮಿಷ ಶುರು ಮಾಡಿ. ಪ್ರತಿನಿತ್ಯ 10 ನಿಮಿಷ ಪ್ರಾಕ್ಟೀಸ್ ಮಾಡಿ. ಆ ಒಂದು 15-20 ದಿನ ಆದ್ಮೇಲೆ 15 ನಿಮಿಷ ಮಾಡಿ. ಸೊ ಆತರ ಮೇ ಬಿ ಸ್ಮಾಲ್ ಡೋಸಸ್ ಅಲ್ಲಿ ಕೊಟ್ರೆ ಇಟ್ ವುಡ್ ಬಿ ಮಚ್ ಮೋರ್ ಈಸಿಯರ್ ಅಂತ ಅನ್ಸುತ್ತೆ, ರೈಟ್? ಸೊ ರವೀಂದ್ರ ಅವರೇ ಕೇಳಿ ತಮ್ಮ ಪ್ರಶ್ನೆ. ಥ್ಯಾಂಕ್ ಯು ಸುಜಾತ ಅವರೇ. ಮುಂದಕ್ಕೆ ಬರೋಣ. ಇದು ದಿಸ್ ಇಸ್ ನಾಟ್ ಎಂಡಿಂಗ್ ಹಿಯರ್, ವಿ ವಿಲ್ ಕಮ್ ಬ್ಯಾಕ್. ಖಂಡಿತ. ರವೀಂದ್ರ ಅವರೇ ಕೇಳಿ. ಸರ್ ಈಗ ಪ್ರಾಬ್ಲಮ್ ಬಹಳಷ್ಟು ಒಮ್ಮೆ ಬಂದು ಅಂದ್ರ ಹೆಂಗ್ರಿ? ನಾಳೆ ಎಕ್ಸಾಮ್ ಐತಿ ಮತ್ ಇವತ್ ಫಂಕ್ಷನ್ ಬಂತು, ಅವಾಗ ಏನ್ ಮಾಡ್ಬೇಕ್ರಿ? ಅವಾಗ ಕಾನ್ಫಿಡೆನ್ಸ್ ನಾಳೆ ಎಕ್ಸಾಮ್ ಇದ್ದು ಇವಾಗ ಫಂಕ್ಷನ್ ಬಂದ್ರೆ ಅಂತನಾ? ಎಸ್ ಸರ್, ವೆನ್ ಮೆನಿ ಪ್ರಾಬ್ಲಮ್ಸ್ ಕೇಮ್ ಅಟ್ ಅ ಟೈಮ್. ಇಸ್ ಫಂಕ್ಷನ್ ಅ ಪ್ರಾಬ್ಲಮ್ ಆರ್ ಎಕ್ಸಾಮ್ ಅ ಪ್ರಾಬ್ಲಮ್? ಸರ್ ಅವ್ನು ಹೇಳೋದು 2-3 ಪ್ರಾಬ್ಲಮ್ ಬಂದ್ರೆ ಏನ್ ಮಾಡೋದು ಅಂತ. ಅಲ್ಲ ಅದೇನೆ, ದಟ್ ಇಸ್ ವಾಟ್ ಐ ಆಮ್ ಆಸ್ಕಿಂಗ್. ಇಲ್ಲ ಕರೆಕ್ಟ್, ಅರ್ಥ ಆಯ್ತು. ಈಗ ಉದಾಹರಣೆ ಒಂದ್ ಕೆಲಸ ಮಾಡೋಣಪ್ಪ. ಒಂದು ನಾಳೆ ಬೆಳಗ್ಗೆ ಒಂದ್ ಫಂಕ್ಷನ್ ಇದೆ, ಎಕ್ಸಾಮ್ ಇದೆ, ನನ್ನ ಫೇವ್ರೆಟ್ ಹೀರೋ ಫಿಲಂ ರಿಲೀಸ್ ಆಗ್ತಿದೆ, 3 ಒಟ್ಟಿಗೆ ಬರ್ತಿದ್ಯಪ್ಪ. ಆ ಫೇವ್ರೆಟ್ ಫಿಲಂ ರಿಲೀಸ್ಗೆ ಟಿಕೆಟ್ ಸಿಕ್ಬಿಟ್ಟಿದೆ, ಫ್ರೀ ಟಿಕೆಟ್. ಉದಾಹರಣೆ ಸರಿ ಇದೆಯಾ? ಎಸ್ ಸರ್. ಓ ಸೂಪರ್. ನಿನ್ ಫೇವ್ರೆಟ್ ಹೀರೋ ಯಾರಪ್ಪ ರಾಜಾ? ಸರ್ ಅಲ್ಲು ಅರ್ಜುನ್. ಅಲ್ಲು ಅರ್ಜುನ್ ಫಿಲಂ ನಾಳೆ ಬೆಳಗ್ಗೆ ರಿಲೀಸ್. ನಿಂದು ಎಕ್ಸಾಮು ನಾಳೆ ಬೆಳಗ್ಗೆ ಇದೆ, ಆಯ್ತಾ? ಆಮೇಲೆ ಯಾರ್ದೋ ಒಬ್ಬರದು ಗೊತ್ತಿರೋರ್ದು ಸ್ನೇಹಿತರು ಗೊತ್ತಿರೋರ್ದು ಮನೆಯಲ್ಲಿ ಏನೋ ಒಂದು ಫಂಕ್ಷನ್ ಇದೆ, 3 ಐಟಮ್ ಒಟ್ಟಿಗೆ ಬಂದ್ಬಿಟ್ರೆ ನೀ ಏನ್ ಮಾಡೋದು? ಇದು ಪ್ರಶ್ನೆ ಅಲ್ವಾ? ಈಗ ಮೊದಲನೇ ಉತ್ತರ ಅಲ್ಲು ಅರ್ಜುನ್ ಪಿಕ್ಚರ್ ನೋಡಿದ್ರೆ ನಾಳೆ ಬೆಳಗ್ಗೆ ನಿಮ್ ಕಂಪನಿಯವ್ರು ಕೆಲಸ ಕೊಟ್ಬಿಡ್ತಾರೆ, ಕರೆಕ್ಟಾ? ಕರಿಯರ್ ದೃಷ್ಟಿಯಿಂದ ನಾಳೆ ಬೆಳಗ್ಗೆ ಅಲ್ಲು ಅರ್ಜುನ್ ಪಿಕ್ಚರ್ ನೋಡ್ಕೊಂಡ್ ಬಂದೆ ಅಂತ ನೀವು ಕರೆಕ್ಟ್ ಆಗಿ ಪೇಪರ್ ಅಲ್ಲಿ ಬರೆದ್ರೆ ಯಾವ್ದೋ ಕಂಪನಿಯವ್ರು ಕರೆದು ಆಯ್ತಪ್ಪ ನೀನ್ 10th ಗಿಂತ ಏನು ಓದ್ಬೇಡ, ನಿನ್ ಕಂಪನಿಯಲ್ಲಿ ಕೆಲಸ ಗ್ಯಾರಂಟಿ ಅಂತ ಹೇಳ್ತಾರೆ, ಹೌದಾ? ನಾನು 8th ಸರ್. ಅದೇ 8th ಸ್ಟ್ಯಾಂಡರ್ಡ್. ನೀನ್ ಓದ್ಲೇಬೇಡ, ನೆಕ್ಸ್ಟ್ ಬರೀ ಅಲ್ಲು ಅರ್ಜುನ್ ಪಿಕ್ಚರ್ ದಿನ ನೋಡ್ಕೋ, ತೊಂದ್ರೆ ಇಲ್ಲ, ನೀನ್ ಕೆಲಸ ಕೊಡ್ತೀನಿ ಅಂತ ಹೇಳ್ತಾರೆ, ಆಗತ್ತಾ ಅದು? ಅದು ಇಂಪಾರ್ಟೆಂಟ್ ಅಲ್ವಾ ಹಂಗಾದ್ರೆ? ಸರಿ ಆಯ್ತು, ಅದಿಲ್ಲಪ್ಪ. ಪ್ರತಿದಿನ ನಾವು ಫ್ಯಾಮಿಲಿ ಫಂಕ್ಷನ್ಗಳು, ಮದ್ವೆಗಳು ಅದೆಲ್ಲ ಅಟೆಂಡ್ ಮಾಡಿದ್ರೆ ನಮ್ಗೆಲ್ಲೋ ಒಂದ್ ಕಡೆ ಏನೋ ಒಂದ್ ಕೆಲಸ ಸಿಗತ್ತಪ್ಪ. ಏನಿಲ್ಲ ಅಂದ್ರೂ ಅಡ್ಗೆ ಕೆಲಸ ಅಂತೂ ಸಿಗತ್ತಾ? ಎಲ್ಲಾ ಫಂಕ್ಷನ್ ಅಡ್ಗೆ ಬೇಕಾ? ಇನ್ನು ಉಳ್ದಿರೋದೇನಿದೆ? 2 ಆಗೋಯ್ತಲ್ಲ ಹೇಳಿದ್ದು. ಅಲ್ಲ ಯಾವ್ದು ಉಳ್ಕೋತೀಗ? ಅಲ್ಲು ಅರ್ಜುನ್ ಸಿನಿಮಾ ಆಗೋಯ್ತು, ಫಂಕ್ಷನ್ ಆಗೋಯ್ತು, 2 ಇಲ್ಲ ಅಂತಿದ್ದೀರಾ ನೀವು. ಇನ್ಯಾವ್ದು ಉಳ್ಕೊಂಡಿದೆ? ಎಕ್ಸಾಮ್. ಅಲ್ಲ ಬಟ್ ಎಕ್ಸಾಮ್ ಅಲ್ಲಿ ಕರೆಕ್ಟ್ ಆಗಿ ಮಾರ್ಕ್ಸ್ ತೆಗೆದ್ರೆ ಅದು ನೋಡ್ತಾರ ಕಂಪ್ನಿಯವರು? ಸೊ ವಾಟ್ ಐ ಆಮ್ ಟೆಲ್ಲಿಂಗ್ ಇಸ್, ಬರುತ್ತೆ ಪ್ರತಿ ಜೀವನದಲ್ಲಿ ಹಲವಾರು ಸನ್ನಿವೇಶಗಳಲ್ಲಿ 4-5 ಪ್ರಯಾರಿಟೀಸ್ ಒಟ್ಟಿಗೆ ಬರುತ್ತೆ ಅಲ್ವಾ? ಎಲ್ಲವೂ ಇಂಪಾರ್ಟೆಂಟ್ ಅಂತಾನೆ ಅನ್ಸುತ್ತೆ. ಆ ಕನ್ಫ್ಯೂಷನ್ ಖಂಡಿತವಾಗ್ಲೂ ಬರುತ್ತೆ ಜೀವನದಲ್ಲಿ. ಆ ಕನ್ಫ್ಯೂಷನ್ ಎಲ್ರಿಗೂ ಬರುತ್ತೆ, ನನಗೂ ಬರುತ್ತೆ. ಈಗ ನನಗೂನು ಉದಾಹರಣೆಗೆ ನಾನು ಚಾಣಕ್ಯ ವಿಶ್ವವಿದ್ಯಾಲಯದಲ್ಲಿ ಇದ್ದೀನಪ್ಪ, ಆಯ್ತಾ? ಈಗ ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಮಕ್ಳು ಕರೆದ್ರು ಮನೆಗೆ, ಬೆಳಗ್ಗೆ ಬಂದ್ಬಿಡಿ ನೀವು, ಮಧ್ಯವಾರ ಗುರುವಾರ ಬಂದ್ಬಿಡಿ ಅಂತ ಕರೆದ್ರು. ನಂಗೆ ಅಲ್ಲಿ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ನಾನು ಒಂದು ಕಡೆ ಕೆಲಸ ತಗೊಂಡಿರುವ ಕಡೆ ನನಗೆ ಜವಾಬ್ದಾರಿಗಳಿರುತ್ತೆ. ಅಲ್ಲಿ ನಾನು ಬಿಟ್ಬಿಟ್ಟು ಮನೆಗೆ ಪಾರ್ಟಿ ಮಾಡ್ಲಿಕ್ಕೆ ಬರ್ಲಿಕ್ಕಾಗತ್ತಾ? ಪಾರ್ಟಿ ಐ ಕ್ಯಾನ್ ಪೋಸ್ಟ್ ಫೋನ್. ಬೆಳಗ್ಗೆ ಬರಕ್ ಆಗಲ್ಲಪ್ಪ, ನಾನು ಸಂಜೆ ಬರ್ತೀನಿ ಅಂತೇಳಿ ಅವತ್ ನೈಟ್ 9 ಗಂಟೆಗೆ ಹೋದೆ ಮನೆಗೆ ನಾನು. ಇಟ್ ಇಸ್ ಸ್ಟಿಲ್ ಓಕೆ, ಬಟ್ ಮೈ ರೆಸ್ಪಾನ್ಸಿಬಿಲಿಟಿ ಇಸ್ ಮೋರ್ ಇಂಪಾರ್ಟೆಂಟ್. ಹಾಗೆ ನಮ್ಮ ಕುಟುಂಬ ನಮಗ್ ಗೊತ್ತು, ನಮ್ಮ ಕುಟುಂಬದ ಪರಿಸ್ಥಿತಿಗಳು ನಮಗ್ ಗೊತ್ತು, ನಮಗೆ ಯಾವ್ದು ಜೀವನದಲ್ಲಿ ಮುಖ್ಯ ಅಂತ ನಮಗ್ ಗೊತ್ತು ಅಲ್ವಾ? ಆ ದೃಷ್ಟಿಕೋನದಲ್ಲಿ ನಿರ್ಧಾರ ನಿಮ್ ಕೈಯಲ್ಲಿದೆ, ಯಾವ್ದು ಇಂಪಾರ್ಟೆಂಟ್ ಅನ್ನೋದು. ಫಿಲಂ ನೋಡ್ಬಾರ್ದಾ? ನೋಡ್ಬೇಕು. ಅಲ್ಲು ಅರ್ಜುನ್ ಫಿಲಂ ನೋಡ್ಬೇಕು. ದಟ್ ಇಸ್ ಎಂಟರ್ಟೈನ್ಮೆಂಟ್. ಐ ಆಲ್ಸೋ ಲೈಕ್. ನಂಗೆ ಅಲ್ಲು ಅರ್ಜುನ್ ಫಿಲಂಗಳು ಇಷ್ಟ, ನನಗೆ, ರೈಟ್? ನನಗೂ ಇಷ್ಟ. ಆದ್ರೆ ಆ ಅಲ್ಲು ಅರ್ಜುನ್ ಫಿಲಂ 1 ತಿಂಗಳು ಕಾಯತ್ತೆ, ತೊಂದ್ರೆ ಇಲ್ಲ. 1 ತಿಂಗಳು ಆದ್ಮೇಲೆ ಬರ್ಲಿಲ್ಲ ಅಂದ್ರೆ OTT ನೋಡ್ಕೋಬಹುದು. ಎಕ್ಸಾಮ್ ಕಾಯಲ್ಲ ಅಲ್ವಾ? ಕೆಲವು ವಿಷಯಗಳು ನಿಮ್ಮ ಜೀವನದಲ್ಲಿ ಕಾಯಲ್ಲ. ಫ್ಯಾಮಿಲಿ ಫಂಕ್ಷನ್ ಹೋಗ್ಲಿಕ್ಕೆ ಆಗಿಲ್ವಾ? ಫಂಕ್ಷನ್ ಆದ್ಮೇಲೆ ಇನ್ನೊಂದ್ಸತಿ ನೀವೊಬ್ರೇ ನಿಮ್ಮ ರೆಪ್ರೆಸೆಂಟೇಷನ್ ಆಗಿ ನಿಮ್ ತಂದೆ ತಾಯಿ ಹೋಗ್ತಾರ ಅಲ್ಲಿಗೆ. ಅಯ್ಯೋ ಮಗು ಬರಕ್ ಆಗ್ಲಿಲ್ಪ ಎಕ್ಸಾಮ್ ಇದೆ ಅಂತ.
ಭಾನುವಾರ ಯಾವಾಗ ಒಂದ್ಸತಿ ಹೋಗಿ ಎಲ್ರನ್ನು ಮೀಟ್ ಮಾಡಿ ಬರ್ಲಿಕ್ಕೆ ಸಾಧ್ಯ ಇದೆ. ಅದು ಕಾಯತ್ತೆ, ಎಕ್ಸಾಮ್ ಕಾಯಲ್ಲ. ಹಾಗಾಗಿ ಯಾವುದೇ 3-4 ಒಟ್ಟಿಗೆ ಬಂದಾಗ ಯು ಶುಡ್ ಥಿಂಕ್. ಓಕೆನಾ? ಗುಡ್. ಓಕೆ ಸರ್. ಓಕೆ ರವೀಂದ್ರ ಅವರೇ. ಓಕೆ, ಇನ್ಯಾರ್ದಿದೆ ಪ್ರಶ್ನೆ? ಸರ್, ದ್ರೋಣಾಚಾರ್ಯ ಅವರೇ ಏಕಲವ್ಯ ಅವ್ರಿಗೆ ಬಳ್ಳ ತೆಗೆದುಕೊಡಂತ ಹೇಳಿದ್ರು, ಏನ್ ಅವರೇ ಶಿಷ್ಯಾಗಿ ಕೊಟ್ರು? ನಿಮ್ಗೇನ್ ಅನ್ಸುತ್ತೆ? ನೀವು ಫಸ್ಟ್ ಹೇಳಿ, ಆಮೇಲೆ ನಾನು ಹೇಳ್ತೀನಿ. ನಿಮ್ಗೆ ಏನ್ ಕತೆ ಗೊತ್ತು ಅದನ್ನ ಹೇಳಿ. ಸರ್, ಏಕಲವ್ಯ ಅವ್ರ ಕೀಳ್ ಜಾತಿಯವ್ರು ಇರ್ಲಿಲ್ಲ, ಲೈಕ್ ಬೇರೆ ರಾಜ್ಯದ ಸೈನ್ಯ ಅವ್ರ ಮಗ ಇರ್ತಾನ ಅವನು. ಸೊ ಕಲ್ಸಿರಂಗಿಲ್ಲ ದ್ರೋಣಾಚಾರ್ಯ. ಅದಕ್ಕೋಸ್ಕರ ಮೇ ಬಿ ಏಕಲವ್ಯ ಅವರೇ ತೆಗೆದು ಕೊಟ್ಟಿರ್ಬೋದು, ಯಾಕಂದ್ರೆ ದ್ರೋಣಾಚಾರ್ಯ ಹಂಗ್ ಕೇಳಿರಂಗಿಲ್ಲ ಅನ್ಸುತ್ತೆ ಸರ್. ಓಕೆ, ಸಿ ದಿಸ್ ಇಸ್ ಅ ಪರ್ಸ್ಪೆಕ್ಟಿವ್. ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಾ ಇರೋದು? ಕೇಳಿಸ್ತಾ ಇದೆಯಾ ಎಲ್ಲರಿಗೂ? ಕೇಳಿಸ್ತಾ ಇಲ್ಲ ಸರ್. ಇದು ಸಾರಿ, ಹಲೋ, ಒಬ್ರಿಗೆ ಸರಿಯಾಗಿ ಕೇಳಿಸ್ತಾ ಇದೆಯಾ? ಓಕೆ, ಅಲ್ಲ ಎಲ್ರಿಗೂ ಹಂಗೆ ಆಗ್ತಿದ್ಯಾ? ಯಾರನ್ನ ಒಬ್ಬರಿಗೆ ಸರಿಯಾಗಿ ಕೇಳಿಸ್ತಾ ಇದೆಯಾ? ಒಂದ್ ನಿಮಿಷ. ಹಾ, ಸರ್ ಆಯ್ತಾ ಈಗ? ಸರ್. ಓಕೆ, ಸಾರಿ. ಸೊ ಅದು ಒಂದು ಪರ್ಸ್ಪೆಕ್ಟಿವ್. ಸಾಕ್ಷಿ ಅವರೇ, ದ್ರೋಣಾಚಾರ್ಯನ್ ಕೇಳಿದ್ರು ಕೇಳಿಲ್ಲ, ಲೆಟ್ ಅಸ್ ನಾಟ್ ಡಿಗ್ ಡೌನ್. ರೈಟ್ ನೌ ವಿ ಆರ್ ನಾಟ್ ಇನ್ ಅ ಕೋರ್ಟ್ ಫಾರ್ ಅ ಕೇಸ್. ಓಕೆ, ಡಿಸೈಡ್ ಮಾಡೋ ಕೋರ್ಟ್ ಅಲ್ಲಿ ಇಲ್ಲ ನಾವು. ಬಟ್ ಅರ್ಥ ಮಾಡ್ಕೋಬೇಕಾಗಿರೋದು ಇದೆ. ನಾವು ಅದರಿಂದ ಏನ್ ತಗೋಬೇಕು ಅನ್ನೋದಕ್ಕೆ 2-3 ವಿಚಾರಗಳು ಬರುತ್ತೆ. ಮಹಾಭಾರತ ಬರ್ದಿದ್ದು ಸುಮಾರು 5000 ವರ್ಷಗಳ ಹಿಂದೆ. ಅವಾಗ ಹೇಗಿತ್ತು, ಈಗ ಅದನ್ನ ಹೋಲಿಸ್ಲಿಕ್ಕೆ ಆಗಲ್ಲ. ರೈಟ್? ಕೀಳ್ ಜಾತಿ ಮೇಲ್ಜಾತಿ ಎಲ್ಲ ಇವಾಗ ಬಂದಿದ್ದು, ಅವಾಗ ಆ ತರದ್ದು ಇರ್ಲೇ ಇಲ್ಲ ಬಹುಶಃ. ಲೆಟ್ ಅಸ್ ಲೀವ್ ದಟ್ ಔಟ್. ಬಟ್ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಸ್, ಗುರುವಿನ ಮೇಲಿರುವಂತಹ ಭಕ್ತಿ, ಗುರು ಏನೇ ಕೇಳಿದ್ರು ಅದನ್ನ ಪಾಲಿಸ್ಬೇಕಂತಹ ಒಂದು ಭಕ್ತಿ, ಅದನ್ನ ನಾವು ಒಂದು ಲೆಸನ್ ಆಗಿ ತಗೋಬಹುದು. ಇವಾಗಿರುವಂತಹವರು ಯಾರು ಬೆರಳೇನ್ ಕೇಳಲ್ಲ. ರೈಟ್? ಆ ಭಕ್ತಿ ಇದ್ರೆ ನಾವು ಕಲೀಲಿಕ್ಕೆ ನಮ್ಗೆ ಓಪನ್ನೆಸ್ ಸಿಗತ್ತೆ. ದಟ್ ಇಸ್ something we really have to learn from that story. Right? I think we should take that and move on. Alva? But ad tappu sari annodikkinta I think we should leave it out. Okay? So hagagi let us take lessons that we need for today's, for our lives. Nam life ಅಲ್ಲಿ ಬೇಕಾಗಿರೋದು ಒಂದೇನೋ, ಇನ್ಸ್ಪಿರೇಷನ್ ಇದ್ರೆ ಸಾಕು. ಅವರೇ ಬಂದು ಕಲಿಸ್ಬೇಕು ಅಂತಿಲ್ಲ. ಇನ್ಸ್ಪಿರೇಷನ್ ಇದ್ರೆ ಐ ಕ್ಯಾನ್ ಲರ್ನ್. ಫಾರ್ ಎಕ್ಸಾಂಪಲ್, ಇವತ್ತು ಆನ್ಲೈನ್ ನಾವೆಲ್ಲರೂ ಯೂಟ್ಯೂಬ್ ಉಪಯೋಗಿಸ್ತಾ ಇದೀವಿ. ಯೂಟ್ಯೂಬ್ ರೀಲ್ಸ್ ನೋಡ್ತೀವಿ, ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತೀವಿ ಅಲ್ವಾ? ಹೌದಾ ಅಲ್ವಾ? ಎಸ್ ಸರ್. ಸೊ ಎಷ್ಟು ದ್ರೋಣಾಚಾರ್ಯರು ಸಿಗ್ತಾರೆ ಈಗ ನಿಮ್ಗೆ. ಫ್ರೀ ಕೋರ್ಸಸ್ ಎಷ್ಟು ಆನ್ಲೈನ್ ಇದೆ ಅಲ್ವಾ? ಏಕಲ್ವೇ ಕಲ್ತಂಗ್ ನಿಮ್ ಮನೇಲಿ ಕೂತ್ಕೊಂಡು ಯಾರದ್ ಬೇಕಾದ್ರೆ ಕಲಿಬಹುದು. ಎಂತ ಫಾರಿನ್ ಯೂನಿವರ್ಸಿಟಿ ದ್ರೋಣಾಚಾರ್ಯರು ಬೇಕಾದ್ರೆ ಇವತ್ತು ಸಿಗ್ತಾರೆ. ಯು ಕ್ಯಾನ್ ಪ್ರಾಕ್ಟೀಸ್, ಪ್ರೊವೈಡೆಡ್ ಯು ಪ್ರಾಕ್ಟೀಸ್ ವೆಲ್. I think that is the lesson we have to take today. Right? Good. ಇನ್ಯಾರ್ದನ ಪ್ರಶ್ನೆ? ಅನಿಲ್. ಹಾ ಹೇಳಿ ಅನಿಲ್ ಅವರೇ. ಹಲೋ ಸರ್, ನನ್ನ ಹೆಸರು ಅನೂಪ್ ಸರ್. ಈಗ ನೀವು ಹೇಳಿದ್ರಿ ಸರ್, ದಿನ ಪ್ರಾಕ್ಟೀಸ್ ಮಾಡ್ಬೇಕಲ್ ಸರ್. ಅಂದ್ರೆ ಈಗ ದಿನ ಬೇರೆ ಬೇರೆ ಸಿಲೆಬಸ್ ಅಂದ್ರೆ ಬಾಳ ಸಿಲೆಬಸ್ ಅಂದ್ರೆ ಬರ್ಸಿರ್ತಾರ ಸರ್. ಮತ್ ಬಾಳ ಸಬ್ಜೆಕ್ಟ್ ಬರ್ಸಿರ್ತಾರ ಸರ್. ಅದಕ್ಕ ಸರ್ ಈಗ ಆ ದಿನಕ್ಕೆ ಕಂಪ್ಲೀಟ್ ಮಾಡಕ್ ಆಗಲ್ಲ ಸರ್. ನೆಕ್ಸ್ಟ್ ದಿನ ಅದ್ ಮಾಡಕ್ ಹೋದ್ರೆ ಆ ದಿನ ನೆಕ್ಸ್ಟ್ ದಿನ ಅದೇನ್ ಆಗ್ತಿತ್ತ ಸರ್, ಅದ್ರದ್ದು ಮತ್ ಅದ ಮಾಡೋದ್ ಮತ್ ಅದ ಹೆವಿ ಆಗ್ತಿತ್ತು ಸರ್. ಹಂಗ ಅಕ್ಯುಮುಲೇಟ್ ಆಗ್ತಾ 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 ಒಂದಿನ ಲೈಕ್ ಬಾಳ ಭಾರ ಆಗ್ತದೆ. ಅವಾಗ ಕರೆಕ್ಟ್. ಅಕ್ಯುಮುಲೇಟ್ ಆಗ್ತಾ ಆಗ್ತಾ, ಅಕ್ಯುಮುಲೇಟ್ ಯಾವಾಗ ಆಗತ್ತೆ ಅಂದ್ರೆ ನೀವು ಏನು ಮಾಡ್ಲಿಲ್ಲ ಅಂದ್ರೆ ಅಕ್ಯುಮುಲೇಟ್ ಆಗತ್ತೆ. ಓಕೆ, ಪ್ರಯಾರಿಟೈಸ್ ಮಾಡುವಾಗ ಬಹುಶಃ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ,
ನೀವು ಟೈಮ್ ಟೇಬಲ್ ತರ ಹಾಕೋಬೇಕಾಗತ್ತೆ. ನಿಮ್ ಕ್ಲಾಸ್ ಸ್ಕೂಲಲ್ಲಿ ಹೆಂಗ್ ಟೈಮ್ ಟೇಬಲ್ ಕೊಡ್ತಾರೋ ನಿಮ್ ಮನೇಲಿ ಪ್ರಾಕ್ಟೀಸ್ ಮಾಡಕ್ಕೂ ಅದೇ ತರ ಟೈಮ್ ಟೇಬಲ್. ಉದಾಹರಣೆಗೆ ನಾನು 2 ಅವರ್ ಕೂತ್ಕೋತೀನಪ್ಪ ಮನೇಲಿ ಓದ್ಲಿಕ್ಕೆ, 2 ಅವರ್ ಕೂತ್ಕೋತೀನಿ. ಅದರಲ್ಲಿ ಒಂದು 3/4 ಗಂಟೆ ಅಥವಾ 1 ಗಂಟೆ ನಂದು ಅಸೈನ್ಮೆಂಟ್ಸ್ ಮಾಡ್ಲಿಕ್ಕೆ ಹೊಟ್ಟೋಗತ್ತೆ ಅಲ್ವಾ? ಅಥವಾ ಅಸೈನ್ಮೆಂಟ್ಸ್ ಕಾಲೇಜ್ ಸ್ಕೂಲಲ್ಲಿ ಫ್ರೀ ಪೀರಿಯಡ್ ಇದ್ದಾಗ ಮಾಡ್ಬಿಟ್ರೆ ಯು ಗೆಟ್ ಲಾಟ್ ಮೋರ್ ಟೈಮ್. ಒಂದು ದಿನಕ್ಕೆ ಎಷ್ಟು ಅವರ್ ಇದೆ? ಹೌ ಮಚ್ ಅವರ್ಸ್ ಪರ್ ಡೇ ಯು ಹ್ಯಾವ್? 24 hours you have, alwa? Yes. Huh? So, is there a way where you can get 2 hours extra in your 24 hours? No, sir. Yes, sir. In morning, sometimes. Very good. Morning ಬೇಗ ಎದ್ರೆ ಎಷ್ಟೊತ್ತಿಗೆ ಎದ್ದೇಳ್ತೀರಾ ಅನೂಪ್ ನೀವು? ನಾವು 6, sir. ಸ್ವಲ್ಪ 5:30 ಎದ್ರೆ ಅರ್ಧ ಗಂಟೆ ಜಾಸ್ತಿ ಸಿಕ್ತು. ಓಕೆ, ಆನೆಸ್ಟ್ ಆನ್ಸರ್ ಕೊಡಿ. ನೀವು ಮೊಬೈಲ್ ನೋಡ್ತೀರಾ? ಇಲ್ಲ ಸರ್, ನೋಡೋದು. ಟಿವಿ ನೋಡ್ತೀರಾ? ಟಿವಿ ನೋಡ್ತೀವಿ ಸರ್. ಎಷ್ಟೊತ್ತು ನೋಡ್ತೀರಾ? 5 to 5:30 ನೋಡ್ತೀನಿ ಸರ್. ಬಂದಾಗ ಮನಿ ಬಂದಾಗ 5 ಗಂಟೆ ಆಗ್ತದೆ ಸರ್. ಬರುವಾಗ 5 ಇಂದ 5:30 ಗಂಟೆ ಅಷ್ಟು ನೋಡ್ತೀನಿ. ಓಕೆ, ಬೇರೆ ಯಾವ್ದು ನಿಮ್ಮ ಪ್ರಕಾರ ನಾನ್ ಸ್ವಲ್ಪ ಕಡಿಮೆ ಮಾಡ್ಬೋದು ಅಂತ ಅನ್ಸುತ್ತೆ? ಮನೇಲಿ ಯಾವ್ದ್ರ ಬಗ್ಗೆ ಕಂಪ್ಲೇಂಟ್? ಅಲ್ಲ, ಮನೇಲಿ ಅಪ್ಪ ಅಮ್ಮನ ಹತ್ರ ಯಾವ್ದ್ರ ಬಗ್ಗೆ ಕಂಪ್ಲೇಂಟ್ ಇದೆ? ನಿದ್ದೆ ಮಾಡೋದ್ರ ಬಗ್ಗೆ ಕಂಪ್ಲೇಂಟ್ ಇದೆಯಾ? ನೀವು ಆಟ ಆಡೋದ್ರ ಬಗ್ಗೆ ಕಂಪ್ಲೇಂಟ್ ಇದೆಯಾ? ನಿದ್ದೆ ಮಾಡೋದೆಲ್ಲ ಕರೆಕ್ಟ್ ಇದೆ ಸರ್. ಅಂದ್ರೆ ಮಕ್ಕಳು 11 ಗಂಟೆನೇ ಆಗ್ತಿದೆ ಸರ್. ಅದು ಲೇಟ್ ಸರ್. ಅದು ನಮ್ಮ ಮಮ್ಮಿ 11 ಗಂಟೆ ಅಂದ್ರೆ ಎಷ್ಟ್ ತಾಸು ಓದ್ತೀರಿ ನೀವು? ನಾವು ಓದೋದು ಲೈಕ್ 7 o'clock ಕುಂದಿರ್ತೀವಿ ಸರ್. 9 ಗಂಟೆ ಮಟ್ಟ ಆಗ್ತಿತ್ತು ಸರ್. ಅದಾದ್ಮೇಲೆ ಊಟ ಮಾಡಿ ಸ್ವಲ್ಪ ಅರ್ಧ ತಾಸು ಒಂದು ರಿವಿಷನ್ ಇದು ಮಾಡಿ ಮಕ್ಕೋತೀನಿ ಸರ್. ಅಲ್ವಾ? ಈಗ ಅದರಲ್ಲಿ ವಾಟ್ ಯು ಹ್ಯಾವ್ ಟು ಡೂ ಇಸ್, ಎಲ್ಲಿ ಕಂಪ್ಲೇಂಟ್ ಎಲ್ಲಿದೆ ಅಂತ ನೋಡ್ಕೊಳ್ಳಿ, ಅಥವಾ ನಿಮ್ಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಇಂಟ್ರಾಸ್ಪೆಕ್ಟ್ ಮಾಡ್ಕೊಂಡಾಗ ಎಲ್ಲಾನ ಇನ್ನೊಂದು ಅರ್ಧ ಗಂಟೆ ಸೇವ್ ಮಾಡ್ಲಿಕ್ಕಾದ್ರೆ ಇನ್ನೂ ಎಕ್ಸ್ಟ್ರಾ 1 hour ಸಿಗುತ್ತೆ ನಿಮ್ಗೆ. ಬೆಳಗ್ಗೆ ಒಂದು ಅರ್ಧ ಗಂಟೆ ಮುಂಚೆ ಎದ್ದು ಇನ್ನೊಂದು ಅರ್ಧ ಗಂಟೆ ಬೇರೆ ಕಡೆ ಸೇವ್ ಮಾಡಿದ್ರೆ ನಿಮ್ಗೆ 1 hour ಎಕ್ಸ್ಟ್ರಾ ಸಿಗುತ್ತೆ. ದಿಸ್ ಇಸ್ ಒನ್ ವೇ ಆಫ್ ಇನ್ಕ್ರೀಸಿಂಗ್ ಯುವರ್ ಟೈಮ್. ಓಕೆ, ಇಲ್ಲಿ ಕೆಲವು ಮಕ್ಕಳು ಟಿವಿ ನೋಡೋದು, ರೀಲ್ಸ್ ನೋಡೋದು ಅದಿರುತ್ತೆ. ಅದನ್ನ ಸ್ವಲ್ಪ ಕಡಿಮೆ ಮಾಡಿದ್ರೆ ಟೈಮ್ ಸಿಗುತ್ತೆ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವೇರ್ ಯು ಕ್ಯಾನ್ ಎಕ್ಸ್ಪ್ಯಾಂಡ್ ಯುವರ್ ಟೈಮ್. ಒಂದು. ಎರಡನೇದು, ಸಬ್ಜೆಕ್ಟ್ ವೈಸ್ ಡಿವೈಡ್ ಮಾಡ್ಕೊಳ್ಳಿ. 6 ಸಬ್ಜೆಕ್ಟ್ ಇರುತ್ತೆ. 2 ಸಬ್ಜೆಕ್ಟ್ ನಂಗೆ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ ನಾನು ದಿನಾ ಪ್ರಾಕ್ಟೀಸ್ ಮಾಡ್ಬೇಕು ಅಂತಿಲ್ಲ, ಅವಾಗ ಎತ್ತು ನೋಡ್ಕೊಂಡ್ರು ಪರವಾಗಿಲ್ಲ, ಐ ಕ್ಯಾನ್ ಮ್ಯಾನೇಜ್ ಅಂತ 2 ಸಬ್ಜೆಕ್ಟ್ ಇರುತ್ತೆ. 2 ಸಬ್ಜೆಕ್ಟ್ ಸ್ವಲ್ಪ ಮೀಡಿಯಾಕರ್ ಎಫರ್ಟ್ಸ್ ಹಾಕ್ಬೇಕು. ಮೀಡಿಯಂ ಎಫರ್ಟ್ಸ್ ಹಾಕಿದ್ರೆ ಸಾಕು, ಐ ಕ್ಯಾನ್ ಡೆಫಿನೆಟ್ಲಿ ಮೇಕ್ ಇಟ್. 1 ಅಥವಾ 2 ಸಬ್ಜೆಕ್ಟ್ ತುಂಬಾ ಕಷ್ಟ ಇರುತ್ತೆ, ಅದು ಅಕ್ಯುಮುಲೇಟ್ ಆಗಕ್ ಬಿಡಬಾರ್ದು. ಅದನ್ನ ಅಕ್ಯುಮುಲೇಟ್ ಮಾಡಕ್ ಬಿಡ್ಲೇಬಾರ್ದು. ಸೊ ಪ್ರಯಾರಿಟಿ ಕಂಪ್ಲೀಟ್ಲಿ ಫೋಕಸ್ ಶುಡ್ ಬಿ ಇನ್ ದೋಸ್ 2 or 3 ಸಬ್ಜೆಕ್ಟ್ಸ್. ನಿಮ್ಗೆ ಎಲ್ಲಿ ಸಮಸ್ಯೆ ಇದೆಯೋ ಅದಕ್ಕೆ ಹೆಚ್ಚಿನ ಸಮಯ ನೀವು ಕೊಟ್ರೆ ಯು ವಿಲ್ ಸ್ಟಾರ್ಟ್ ಬ್ಯಾಲೆನ್ಸಿಂಗ್ ಇಟ್. ಏನ್ ಮಾಡ್ತೀವಿ ಅಂದ್ರೆ, ನಮ್ಗೆ ಇಷ್ಟ ಇರೋ ಸಬ್ಜೆಕ್ಟ್ ಅಥವಾ ನಾವು ತುಂಬಾ ಚೆನ್ನಾಗಿ ಮಾಡೋ ಸಬ್ಜೆಕ್ಟ್ ನ ಇಷ್ಟ ಇರುತ್ತೆ, ಹಾಗಾಗಿ ನ್ಯಾಚುರಲ್ ಆಗಿ ಅದನ್ನ ತಗೊಂಡ್ಬಿಡ್ತೀವಿ. ನಾವು ಬೇಕಂತಲೇ ತಗೋತೀವಿ ಅಂತಲ್ಲ, ನ್ಯಾಚುರಲ್ ಆಗಿ ಅದು ಚೆನ್ನಾಗಿರುತ್ತೆ ಅಂತ ಮಾಡ್ಬಿಡ್ತೀವಿ. ಅವಾಗ ಪೈಲಪ್ ಆಗೋದು ನಮ್ಗೆ ಯಾವ್ದು ಕಷ್ಟ ಇದೆಯೋ ಅದು ಪೈಲಪ್ ಆಗ್ತಾ ಬರುತ್ತೆ. ಹಾಗೆ ಪ್ಲಾನ್ ಮಾಡ್ಕೊಂಡ್ರೆ ಇಟ್ ವಿಲ್ ಹೆಲ್ಪ್ ಯು. So you can think in those direction. Okay, very good. Okay, thanks. Okay, good. ನಿರ್ಮಲಾ ಅವರೇ ಹೇಳಿ. ಸರ್, ದಿಸ ಒಂದ್ ಸಬ್ಜೆಕ್ಟ್ ಮಾಡ್ಬೋದಲ್ಲ ಸರ್? ಒಂದ್ ಸಬ್ಜೆಕ್ಟ್ ಪೂರ್ತಿ ಒಂದೇ ದಿನದಲ್ಲಿ ಮುಗಿಸಕ್ಕಾಗತ್ತಾ? ಇಲ್ಲ ಸರ್, 2 ಲೆಸನ್ 3 ಲೆಸನ್ ಇದ್ರೆ ಮಾಡ್ಬೋದು. ಸಿ, ಇಟ್ ಡಿಪೆಂಡ್ಸ್ ಆನ್ ಯು. ಅದಕ್ಕೆ ಎಲ್ರಿಗೂ ಒಂದೇ ಟೈಮ್ ಟೇಬಲ್ ಸೂಟ್ ಆಗಲ್ಲ. ದಿಸ್ ಇಸ್ ವೆರಿ ವೆರಿ ಸಬ್ಜೆಕ್ಟಿವ್. ಅಂದ್ರೆ ಪರ್ಸನಲೈಸ್ಡ್. ತುಂಬಾ ನಿಮಗೆ ಯಾವ ಸಬ್ಜೆಕ್ಟ್ ಡಿಫಿಕಲ್ಟೋ ಬೇರೆಯವ್ರಿಗೆ ಆ ಸಬ್ಜೆಕ್ಟ್ ಡಿಫಿಕಲ್ಟ್ ಇಲ್ಲದೆ ಇರ್ಬೋದು. ಆಯ್ತಾ? ಒಬ್ಬೊಬ್ರಿಗೆ ಒಂದೊಂದು ರೀತಿ ಇರುತ್ತೆ. ಓದುವ ಹವ್ಯಾಸನೇ ಬೇರೆ ತರ ಇರುತ್ತೆ. ಹಾಗಾಗಿ ಕೆಲವ್ರಿಗೆ ಒಂದೇ ದಿನ ಒಂದು 15 ನಿಮಿಷ 4 ಸಬ್ಜೆಕ್ಟ್ ಓದ್ತೀನಿ, ಅವಾಗ ನಂಗೆ ಸರಿ ಹೋಗುತ್ತೆ ಅಂದ್ರೆ ಇಟ್ ಈಸ್ ಅಪ್ ಟು ಯು ಟು ಡಿಸೈಡ್. ಕೆಲವ್ರಿಗೆ ಇಲ್ಲಪ್ಪ, ಇವತ್ತು ಒಂದಿನ ಪೂರ್ತಿ ಒಂದ್ ಸಬ್ಜೆಕ್ಟ್ ಕೂತ್ಕೊಂಡು ಮುಗಿಸ್ಬಿಡ್ತೀನಿ, ನಾಳೆ ಇನ್ನೊಂದು ಸಬ್ಜೆಕ್ಟ್, ನಾಳಿದ್ ಇನ್ನೊಂದು ಸಬ್ಜೆಕ್ಟ್. ದೇರ್ ಇಸ್ ನೋ ರೈಟ್ ಆರ್ ರಾಂಗ್ ಇನ್ ದಿಸ್. ಇದ್ರಲ್ಲಿ ಸರಿ ತಪ್ಪು ಅನ್ನೋದಿಲ್ಲ. Okay, it depends on your capacity and your comfort. Okay, ಅದ್ರ ಪ್ರಕಾರ ನೀವು ಪ್ಲಾನ್ ಮಾಡ್ಕೋಬೇಕಾಗತ್ತೆ. Okay sir. Okay, good ma, thank you. ರಮೇಶ್ ಅವರೇ ಕೇಳಿ. ನಮಸ್ತೆ ಸರ್.
ನಮಸ್ತೆ ಪಾ. ಸರ್ ಸ್ಕಿಲ್ ಇಂಪಾರ್ಟೆಂಟ್ ಅಂಡ್ ಸ್ಟಡೀಸ್ ಇಂಪಾರ್ಟೆಂಟ್ ರೀ? ಸ್ಕಿಲ್ ಇಂಪಾರ್ಟೆಂಟಾ ಸ್ಟಡಿ ಇಂಪಾರ್ಟೆಂಟಾ? ಸ್ಟಡಿ ಇಸ್ ಡೆಫಿನೆಟ್ಲಿ ಇಂಪಾರ್ಟೆಂಟ್ ಫಾರ್ ಯು ಟು ಗೆಟ್ ಅನ್ ಎಂಟ್ರಿ. ಈಗ ಎಲ್ರಿಗೂ ಕರಿಯರ್ ದೃಷ್ಟಿಯಿಂದ ಎರಡಿದೆ, ಒಂದು ಕೆಲಸ ಅಥವಾ ನಮ್ಮ ಸ್ವಂತ ವ್ಯಾಪಾರ, ಎರಡಕ್ಕೂ ಹೋಗ್ಬೋದು ಅಲ್ವಾ? ಇವತ್ತಿನ ಕಾಲಘಟ್ಟದಲ್ಲಿ ಯಾವುದೇ ಕೆಲಸ ಬೇಕಾದ್ರೂ ಸ್ಟಡಿ ಬೇಕೇ ಬೇಕು. ಆ ಸರ್ಟಿಫಿಕೇಟ್ ಬೇಕಾಗತ್ತೆ, ಅದರಲ್ಲಿ ಒಳ್ಳೆ ಪರ್ಸೆಂಟೇಜು ಬೇಕು. ಬಟ್ ನಿಮ್ಮನ್ನ ಆ ಕೆಲಸದಲ್ಲಿ ನಿಮ್ಮನ್ನ ಹೆಚ್ಚಿಗೆ ಕಾಲ ಕಾಪಾಡುವಂತದ್ದು ಸ್ಕಿಲ್. ಸರ್ ಸ್ಟೂಡೆಂಟ್ ಮ್ಯೂಟ್ ಅಲ್ಲಿ ಅವ್ರಿಗೆ ಮ್ಯೂಟ್ ಅಲ್ಲಿ ಇಡಕ್ಕೆ ಹೇಳಿ ಸರ್, ಕೇಳಿಸ್ತಾ ಇಲ್ಲ ಏನೋ ನೀವ್ ಹೇಳೋದು. ಅಲ್ಲ ಅಡ್ಮಿನ್ ನೀವೇ ಮ್ಯೂಟ್ ಮಾಡಿಲ್ಲ, ಅಡ್ಮಿನ್ ಎಲ್ರು ಮ್ಯೂಟ್ ಮಾಡ್ಕೊಳ್ಳಿ. ನೀವೇ ಮ್ಯೂಟ್ ಮಾಡಿ. ಕ್ವಶನ್ ಕೇಳಿದ್ಮೇಲೆ ಎಲ್ರು ಮ್ಯೂಟ್ ಮಾಡ್ಕೊಂಡ್ರಿ. ಓಕೆ, ವೆರಿ ಗುಡ್. ಸ್ಕಿಲ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆ, ಎರಡು ವಿಚಾರ ಇರುತ್ತೆ, ಒಂದು ಸಬ್ಜೆಕ್ಟ್ ಬೇಸ್ ಸ್ಕಿಲ್ಡ್, ಇನ್ನ ಒಂದು ಲೈಫ್ ಸ್ಕಿಲ್ಸ್ ಅಂತ ಬರುತ್ತೆ. ಲೈಫ್ ಸ್ಕಿಲ್ಸ್ ಕಲಿಯೋದು ಬಹಳ ಮುಖ್ಯ, ನಿಮ್ಮನ್ನ ಕಾಪಾಡೋದು ಅದೇನೆ. ಎರಡನೇದು ಸಬ್ಜೆಕ್ಟ್ ಓರಿಯೆಂಟೆಡ್ ಸ್ಕಿಲ್ಸ್. ಅಂದ್ರೆ ಈಗ ಮ್ಯಾಥಮೆಟಿಕ್ಸ್ ಅಲ್ಲಿ ಫಾರ್ಮುಲಾ ಹೇಳುವಂಥದ್ದು, ಕ್ಯಾಲ್ಕುಲೇಟ್ ಮಾಡುವಂಥದ್ದು, ಅದು ಇಟ್ ಇಸ್ ಅ ಸ್ಕಿಲ್ ಫಾರ್ ಮ್ಯಾಥಮೆಟಿಕ್ಸ್. ಸೈನ್ಸ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ಅದನ್ನ ರಿಸಲ್ಟ್ಸ್ ತರುವಂತಹದ್ದು ಸ್ಕಿಲ್. ಲ್ಯಾಂಗ್ವೇಜಸ್ ಅಲ್ಲಿ ಬರವಣಿಗೆ, ವೊಕ್ಯಾಬುಲರಿ, ಅದು ಬೇಕಾಗಿರುವಂತಹ ಪದಗಳು, ಸೆಂಟೆನ್ಸ್ ಫಾರ್ಮೇಶನ್, ಪೊಯೆಟ್ರಿ, ದಿಸ್ ಬಿಕಮ್ಸ್ ಸ್ಕಿಲ್ಸ್ ಇನ್ ಲ್ಯಾಂಗ್ವೇಜಸ್. ಸೋಷಿಯಲ್ ಸ್ಟಡೀಸ್ ಅಲ್ಲಿ ಡೇಟ್ ಸ್ನ್ಯಾಪ್ ಕಾರ್ಡ್ಕೊಳ್ಳುವಂಥದ್ದು, ಮ್ಯಾಪ್ ಸ್ನ್ಯಾಪ್ ಕಾರ್ಡ್ಕೊಳ್ಳೋದು, ದಟ್ ಬಿಕಮ್ಸ್ ಅ ಸಬ್ಜೆಕ್ಟ್ ಸ್ಕಿಲ್. ಓಕೆ, ಸಬ್ಜೆಕ್ಟ್ ಈಗ ರಾಜೇಶ್ ಅವರು ಹಾಕಿದ್ದಾರೆ ನೋಡಿ, ಸಬ್ಜೆಕ್ಟ್ ಇಸ್ ಅ ನಾಲೆಜ್ ಬೇಸ್ ಸ್ಕಿಲ್ ಅಂಡ್ ಅಪ್ಲಿಕೇಶನ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಬಹುಶಃ ರಾಜೇಶ್ ಅವ್ರಿಗೂ ಹಿ ಕ್ಯಾನ್ ಆಲ್ಸೋ ಆನ್ಸರ್ ದಿಸ್ ಬಿಕಾಸ್ ಹಿ ಈಸ್ ಆಲ್ಸೋ ಗುಡ್ ಇನ್ ದಟ್. ಎರಡು ವಿಚಾರ ರಮೇಶ್ ಅವರೇ, ಒಂದು ಜೀವನದಲ್ಲಿ ಲೈಫ್ ಸ್ಕಿಲ್ಸ್ ಅನ್ನುವಂಥದ್ದು ಒಂದಷ್ಟಂತೂ ಬೇಕೇ ಬೇಕು. ಉದಾಹರಣೆಗೆ ಕಮ್ಯುನಿಕೇಶನ್ ಸ್ಕಿಲ್ಸ್, ಹೇಗೆ ಸಂವಹನ ಮಾಡ್ತೀವಿ, ಹೇಗೆ ಸಂಬಂಧಗಳನ್ನ ಬೆಳೆಸ್ಕೋತೀವಿ, ಅದು ಆ ಸ್ಕಿಲ್ ಬಹಳ ಮುಖ್ಯ, ಅದನ್ನ ಡೆವಲಪ್ ಮಾಡ್ಕೋಬೇಕಾಗತ್ತೆ. ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ಸ್, ಏನಾದ್ರು ಸಮಸ್ಯೆ ಆದ್ರೆ ಸಮಸ್ಯೆ ಹೇಗಾಯ್ತು, ಅದರ ಪರಿಹಾರ ಏನು, ಹೇಗೆ ನಾನು ಆ ಪರಿಹಾರಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ಬೋದು, ಇದನ್ನ ಯೋಚನೆ ಮಾಡಿ ಅನಲೈಸ್ ಮಾಡುವಂತದ್ದು ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ಸ್ ಅಂತ ಬರುತ್ತೆ. ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್, ಈ ತರ ಸ್ಕಿಲ್ಸ್ ಮೊದಲಿಂದಾನೇ ಡೆವಲಪ್ ಮಾಡ್ಕೊಳ್ಳೋದು ಉತ್ತಮ. ಹೇಗೆ ಡೆವಲಪ್ ಮಾಡ್ಕೋಬಹುದು? ಒಂದು, ನಮ್ಮ ಮನೆಯಲ್ಲಿ ಆಗ್ತಾ ಇರುವಂತಹ ಫಂಕ್ಷನ್ಸ್ ಗೆ ನಾವು ಜವಾಬ್ದಾರಿ ತಗೊಳ್ಳೋವಂಥದ್ದು, ರೈಟ್ ಫ್ರಮ್ ಬಜೆಟಿಂಗ್. ಯಾವ್ದೋ ಮನೇಲಿ ಒಂದು ದೊಡ್ಡ ಫಂಕ್ಷನ್ ಆಗತ್ತೆ ಅಂದ್ರೆ ಅಪ್ಪ ಅಮ್ಮನ್ ಕೇಳಿ, ಅಪ್ಪ ಈ ಎಂಟೈರ್ ಫಂಕ್ಷನ್ ಗೆ ಬಡ್ಜೆಟ್ ಎಷ್ಟಾಗತ್ತೆ ಅಂತ ನಾನು ಹಾಕೊಡ್ತೀನಿ, ಅದೇ ಬಡ್ಜೆಟ್ ಅಲ್ಲಿ ನಾನೇ ಎಲ್ಲಾ ನಿರ್ವಹಣೆ ಮಾಡ್ತೀನಿ ಅಂತ ನಿರ್ವಹಣೆ ತಗೊಂಡ್ರೆ ಆಟೋಮೆಟಿಕ್ ಆಗಿ ಎಲ್ಲಾ ಸ್ಕಿಲ್ಸ್ ನ ಡೆವಲಪ್ ಮಾಡ್ಕೊಳ್ಳುವಂತ ಒಂದು ಅವಕಾಶ ನಿಮ್ಮಲ್ಲಿ ಸಿಗುತ್ತೆ. ಇರ್ರೆಸ್ಪೆಕ್ಟಿವ್ ಆಫ್ ವಿಚ್ ಕ್ಲಾಸ್, ಯು ಮೇ ಬಿ ಇನ್ 6th ಸ್ಟ್ಯಾಂಡರ್ಡ್, ಯು ಮೇ ಬಿ ಇನ್ 9th ಸ್ಟ್ಯಾಂಡರ್ಡ್. ತಂದೆ ತಾಯಿಗಳು ಬಹುಶಃ ಆತರ ಅವಕಾಶನ ಕೊಡ್ಬೋದು. ಒಂದು. ಎರಡನೇದು, ಆ ತಿಂಗಳು ನನಗೆ ಸಂಬಳ ಬರೋದೇ ಇಷ್ಟು, ಈ ತಿಂಗಳು ನೀನ್ ಮನೆ ನಡೆಸ್ ನೋಡೋಣ. ಅವಾಗ ಆಟೋಮೆಟಿಕ್ ಆಗಿ ನಿಮ್ಗೆ ಅರ್ಥ ಆಗತ್ತೆ, ನಾನು ಎಷ್ಟೊಂದು ಕೇಳ್ತೀನಲ್ಲ ಅಪ್ಪ ಅಮ್ಮ ಹೆಂಗ್ ಕೊಡಿಸ್ತಾರೆ ಇದು ಈ ದುಡ್ಡಿನಲ್ಲಿ ಅಂತ ಅರ್ಥ ಆಗ್ಬೇಕು ಅಂದ್ರೆ ಒಂದು ತಿಂಗಳು ಮನೆ ನೀವು ನಡೆಸ್ ನೋಡಿ, ಆಟೋಮೆಟಿಕ್ ಸ್ಕಿಲ್ಸ್ ಬರುತ್ತೆ. ಓಕೆ, ಸಬ್ಜೆಕ್ಟ್ ಓರಿಯೆಂಟೆಡ್ ಸ್ಕಿಲ್ಸ್ ಅಂತೂ ಬೇಕೇ ಬೇಕು, ರೈಟ್? ಮಾಡಿದಾಗ ಆ ಪಾಸಿಟಿವ್ ಆಟಿಟ್ಯೂಡ್ ಡೆವಲಪ್ ಆಗತ್ತೆ, ರೈಟ್? ಈ ಪ್ರಯತ್ನ ಖಂಡಿತವಾಗ್ಲೂ ಪಡ್ಬೋದು ಅಪ್ಪ ಅಮ್ಮ, 1 ತಿಂಗಳು ಅಥವಾ 15 ದಿನ. ಓಕೆ ರಾಜೇಶ್, ಯು ವಾಂಟ್ ಟು ಶೇರ್ ದಿಸ್? ಶೇರ್ ಮಾಡ್ಬೇಕಾ ಇದು? ಯು ಕ್ಯಾನ್ ಶೇರ್. ಜಸ್ಟ್ ನಾನು ಏನ್ ಆಡ್ ಮಾಡ್ಬೇಕಾಯ್ತಂದ್ರೆ, ಮೀನ್ಸ್ ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಾನೇನ್ ಎಕ್ಸಾಂಪಲ್ ಕೊಟ್ಟೆ, ಹ್ಯಾಮರ್ ಇದೆ, ನೋಯಿಂಗ್ ಹ್ಯಾಮರ್ ಏನ್ ಮಾಡತ್ತೆ ಅಂತ ಅದು ನಾಲೆಜ್, ದಟ್ ಈಸ್ ಸಬ್ಜೆಕ್ಟ್ ಸ್ಕಿಲ್, ಯು ವಿಲ್ ಅಂಡರ್ಸ್ಟ್ಯಾಂಡ್. ಬಟ್ ಆ ಸ್ಕಿಲ್ ಸೆಟ್ ಡೆವಲಪ್ ಅಂದ್ರೆ ಆ ಹ್ಯಾಮರ್ ತಗೊಂಡ್ ಕರೆಕ್ಟ್ ಆಗಿ ನೇಲ್ ಹೊಡಿಯೋವಾಗ ಕೈ ಮೇಲೆ ಹೊಡಿಬಾರ್ದು, ನೇಲ್ ಮೇಲೆ ಹೋಗ್ಬೇಕು, ಕರೆಕ್ಟ್ ಕೋಆರ್ಡಿನೇಷನ್. ಸೊ ಅಪ್ಲಿಕೇಶನ್ ಆಫ್ ಫಿಸಿಕ್ಸ್, ಫೋರ್ಸ್ ಎಷ್ಟಿರ್ಬೇಕು. ಸರ್ ವಾಯ್ಸ್ ಬ್ಲಾಕ್ ಆಗ್ತಿದೆ. ಓಕೆ, ಮೇ ಬಿ ನೆಟ್ವರ್ಕ್ ಎರಡೂ ಕಡೆ ಸಮಸ್ಯೆ ಇರ್ಬೋದು. ನನಗೆ ಕರೆಕ್ಟ್ ಆಗಿ ಕೇಳಿಸ್ತಾ ಇದೆ, ಒಬ್ರು ಕರೆಕ್ಟ್ ಆಗಿ ಕೇಳಿಸ್ತಿಲ್ಲ. ಯು ಕ್ಯಾನ್ ಗೋ ಆನ್ ರಾಜೇಶ್. ಸೊ ದಟ್ ಆ ಸ್ಕಿಲ್ ಸೆಟ್ ನ ಡೆವಲಪ್ ಮಾಡಬಹುದು. ನಾಲೆಜ್ ಇಸ್ ನೋಯಿಂಗ್, ಸ್ಕಿಲ್ ಸೆಟ್ ಆಫ್ ಡೂಯಿಂಗ್ ದಟ್ ನಾಲೆಜ್, ಅಪ್ಲಿಕೇಶನ್ ಇಸ್ ದ ಆಕ್ಚುಯಲ್ ಸ್ಕಿಲ್ ಸೆಟ್ ದಟ್ ಇಸ್ ರಿಕ್ವೈರ್ಡ್. ಬ್ಯೂಟಿಫುಲ್, ಥ್ಯಾಂಕ್ ಯು. ಗೌರಿ ಅವರೇ ಕೇಳಿ. ಸರ್, ಈಗ ಶಾಲೆಗೆ ಹೋಗೋದು, ಬಂದ್ ಅದನ್ನ ಓದೋ ಟೈಮ್ ಹೊಂದಿಸ್ಕೊಳ್ಳೋದು ಎಲ್ಲ ಆಯ್ತು ಸರ್. ಬಟ್ ಬ್ರೈನ್ ಡೆವಲಪ್ಮೆಂಟ್ಗೆ ಸ್ಕೂಲ್ಗೆ ಹೋಗಿ ಬರೋದಲ್ದೇನೆ ಮತ್ತೆ ಬೇರೆ ಏನೆಲ್ಲ ಮಾಡಿದ್ರೆ, ಅಂದ್ರೆ ಮಕ್ಕಳಲ್ಲಿ ಕಾಗ್ನಿಟಿವ್ ಫಂಕ್ಷನ್ಸ್ ಇಂಪ್ರೂವ್ ಆಗ್ಬೇಕು,
ಮತ್ತೆ ಮೋಟಾರ್ ಸ್ಕಿಲ್ ಇಂಪ್ರೂವ್ ಆಗ್ಬೇಕಂದ್ರೆ ಮತ್ತೇನೆಲ್ಲ ಆಕ್ಟಿವಿಟೀಸ್ ಇಂದ ಆಗ್ಬೋದು ಅಂತ ಸರ್ ನನಗೆ ಅನ್ಸುತ್ತೆ. ಸ್ಟಡಿಂಗ್ ಸಮ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಅದರಿಂದ ಕಾಗ್ನಿಟಿವ್ ಫಂಕ್ಷನ್ಸ್ ಚೆನ್ನಾಗಾಗುತ್ತೆ. ಮತ್ತೆ ಆಟ ಆಡೋದು ಅಂದ್ರೆ ಈ ಮೊದಲು ಹಳ್ಳಿಯಲ್ಲೆಲ್ಲ ಗುಂಡ ಎಲ್ಲ ಆಡ್ತಿದ್ರಿ ಅಂದ್ರೆ ಮಾರ್ಬಲ್ಸ್. ಸೊ ಅದರಿಂದ ಕೈನೆಟಿಕ್ ಮೋಟಾರ್ ಸ್ಕಿಲ್ಸ್ ಡೆವಲಪ್ಮೆಂಟ್. ಈಗ ಇರುವಂತ ಒನ್ ಆಫ್ ಬೆಸ್ಟ್ ಸರ್ಜನ್ಸ್ ಎಲ್ಲ ಆಕ್ಚುಲಿ ಈ ತರದ ಕೆಲವೊಂದು ಆಟಗಳಲ್ಲಿ ನಿಪುಣರಾಗಿರುವಂತವ್ರೆ ದೇ ಆರ್ ದ ಒನ್ ಆಫ್ ದ ಫೈನೆಸ್ಟ್ ಸರ್ಜನ್ಸ್ ಅಂತ ಹೇಳಿ. ಬಟ್ ಇವಾಗಿನ ಕಾಲದಲ್ಲಿ ದೇ ಆರ್ ಲೂಸಿಂಗ್ ದಿಸ್ ಮೋಟಾರ್ ಸ್ಕಿಲ್ಸ್. ಮಕ್ಕಳಿಗೆ ಆ ಮೋಟಾರ್ ಸ್ಕಿಲ್ ಅಲ್ಲಿ ಮಾಸ್ಟರಿ ಬರ್ತಾ ಇಲ್ಲ. ಯಾಕಂದ್ರೆ ಅವ್ರು ಸ್ಕೂಲ್ಗೆ ಹೋಗ್ತಾರೆ, ಪುಸ್ತಕ ಓದ್ತಾರೆ, ಎಕ್ಸಾಮ್ ಬರೀತಾರೆ, ಪ್ರೆಸೆಂಟ್ ಮಾಡ್ತಾರೆ. ಸೊ ಬಟ್ ಮತ್ತೆ ಏನೆಲ್ಲ ಆಕ್ಟಿವಿಟೀಸ್ ಇಂದ ಮತ್ತೆ ನಾವು ಬ್ರೈನ್ ಕೆಪಾಸಿಟಿಯನ್ನು ಜಾಸ್ತಿ ಮಾಡ್ಬೋದು ಅಂತ ಸರ್. ಓಕೆ, ನನ್ನ ದೃಷ್ಟಿಕೋನ ಹೇಳ್ತಿದ್ ನಾನು. ಓಕೆ, ರಾಜೇಶ್ ಜಿ ಅವಾಗ್ಲೇ ಹೇಳ್ದಂಗೆ ಆಗಿನ ಕಾಲಘಟ್ಟ ಬೇರೆ, ಈಗಿನ ಕಾಲಘಟ್ಟ ಬೇರೆ. there is a lot of difference between the generation that we lived in. ಇದು ಬಹುಶಃ ನಾನು ರಾಜೇಶ್ ಜಿನೂ ಬಹಳ ಡಿಸ್ಕಸ್ ಮಾಡಿದೀವಿ. ಮುಂಚೆ ಗಾಳಿಪಟ ಅಥವಾ ಬುಗುರಿ ಏನಿದೆ ಅದನ್ನ ನಾವೇ ತಂದು, ನಾವೇ ಮೊಳೆ ಹೊಡೆದು, ನಾವೇ ಅದನ್ನ ಮೊಳೆ ಶಾರ್ಪ್ ಮಾಡಿ ಅದು ಕರೆಕ್ಟ್ ಆಗಿ ತಿರ್ಗತ್ತಾ ಅಂತ ಮಾಡ್ತಾ ಇದ್ವಿ. ಆಯ್ತಾ? ಅದೇ ತರ ಗಾಳಿಪಟ ನಾವೇ ತಯಾರಿಸ್ತಾ ಇದ್ವಿ, ಕಾರ್ಕ್ ಬಾಲ್ ನಾವೇ ಮಾಡ್ತಿದ್ವಿ. ಹಾಗೆ ಅದಿತ್ತು ಆ ಕಾಲ ಹೋಯ್ತೀಗ. ತಿರ್ಗಾ ವಿ ಕೆನಾಟ್ ಎಕ್ಸ್ಪೆಕ್ಟ್ ದಟ್ ಟು ಕಮ್ ಬ್ಯಾಕ್. ಬಟ್ ಎರಡು ವಿಚಾರ ಮಾಡ್ಬೋದು ಗೌರಿ ಅವರೇ. ಒಂದು, ಕಾಗ್ನಿಟಿವ್ ಥಿಂಕಿಂಗ್ ಬಹಳ ಆಗ್ತಿದೆ ಅವ್ರಿಗೆ, ಸ್ಕೂಲಲ್ಲಿ ಬಹಳ ಆಗ್ತಿದೆ. ಆಕ್ಸೆಸ್ ಟು ನಾಲೆಜ್ ಇಸ್ ಬಿಕಮಿಂಗ್ ವೆರಿ ಹೈ ಈಗ, ಬಿಕಾಸ್ ಆಫ್ ಮೊಬೈಲ್, ಬಿಕಾಸ್ ಆಫ್ ಇಂಟರ್ನೆಟ್. ಆಕ್ಸೆಸ್ ಟು ನಾಲೆಜ್ ಇಸ್ ಬಿಕಮಿಂಗ್ ವೆರಿ ಹೈ. ದೇಸಿ ಗೇಮ್ಸ್ ಆಡ್ಲಿಕ್ಕೆ ಸಾಧ್ಯ ಇದ್ರೆ ತುಂಬಾ ಒಳ್ಳೇದು. ಓಕೆ, ಶಾಖೆಗಳು ಈಗ ಎಲ್ಲನ ಶಾಖೆಗಳು ನಡೀತಿದ್ರೆ ಅಲ್ಲಿ ಸಂಡೇ ಹೊತ್ತು ಖಂಡಿತವಾಗ್ಲೂ ದೇಸಿಗೆ ಮಾಡಿಸ್ತಾರೆ. ಅದೇನಾದ್ರು ಸಾಧ್ಯತೆ ಇದ್ರೆ ಕಳಿಸ್ಬೋದು. ದಟ್ ಇಸ್ ಒನ್ ವೇ ಆಫ್ ಲುಕಿಂಗ್ ಅಟ್ ಇಟ್. ಎರಡನೇದು, ಬರೀ ಓದು ಸ್ಕಿಲ್ಲು, ಬರೀ ಇದ್ರ ಬಗ್ಗೆನೆ ಮಕ್ಕಳಿಗೆ ತಿರ್ಗಾ ಮಾತಾಡಿ ಅವ್ರನ್ನ ಒಂಥರ ಹಿಡ್ತಾ ಇದ್ದಂಗಿರೋ ಬದಲು ಫ್ಯಾಮಿಲಿ ಕ್ಯಾನ್ ಸ್ಪೆಂಡ್ ಜಸ್ಟ್ ಹ್ಯಾಪಿ ಟೈಮ್. ವಾರಕ್ಕೊಂದು 2 ಅವರ್ ಬೇರೆ ಏನೋ, ನೀವು ಓದಿನ ಬಗ್ಗೆ ಮಾತಾಡ್ಬೇಡಿ, ಅಡ್ವೈಸ್ಗಳು ಕೊಡೋದ್ ಬೇಡ, ಕ್ಯಾಶುವಲ್ ಆಗಿ ಸ್ಪೆಂಡ್ ಮಾಡಿದ್ರೆ ಆ ಕಂಪ್ಯಾಷನ್ ಬರ್ಲಿಕ್ಕೆ ಶುರು ಆಗುತ್ತೆ. ಕಂಪ್ಯಾಷನ್ ಇಸ್ ಆಲ್ಸೋ ಇಸ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್, ರೈಟ್? ಸೊ ಐ ಥಿಂಕ್ ಸ್ಪೆಂಡಿಂಗ್ ದಟ್ ಕೈಂಡ್ ಆಫ್ ಟೈಮ್ ಇಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಒಂದು. ಎರಡನೇದು, ಮುಂದಕ್ಕೆ ಬರುವಂತಹ 10 ವರ್ಷದ ನಂತರ ಯಾವ್ಯಾವ ತರ ಕೆಲ್ಸಗಳು ಇರುತ್ತೆ ಅಂತ ನಮಗೂ ನಿಜವಾಗ್ಲೂ ಅಂದಾಜಿಲ್ಲ. ಗೂಗಲ್ ಅಲ್ಲಿ ಸಿಗತ್ತೆ ಯಾವ್ಯಾವ ತರ ಕೆಲ್ಸಗಳು ಅಂತ. robotics are going to take over a lot of things. Humans are required for something else. Okay, so they are probably getting prepared for something else also. We also don't know, right? But ನೀವು ಹೇಳ್ದಂಗೆ ಕೆಲವು ಆಟಗಳನ್ನ ಆಡಿಸ್ಬೋದು, ಅದು ಖಂಡಿತ ಬೇಕಾಗತ್ತೆ. ಫಿಸಿಕಲ್ ಯೋಗ ರೀತಿಯಾದ ಯಾವ್ದನ ಅಭ್ಯಾಸಗಳನ್ನ ಪ್ರಾಬಬ್ಲಿ ಇಂಟ್ರೊಡ್ಯೂಸ್ ಮಾಡಿಸುತ್ತೆ. ಮತ್ತೆ ಅವ್ರಿಗೆ ಇಷ್ಟ ಇರ್ಬೇಕು ಅದು. ದಟ್ ಈಸ್ ವೇರ್ we have to bring their interest in. Okay, ಶಾಖೆಗಳು ಕರ್ಕೊಂಡು ಹೋಗ್ಬೋದು. ಆ ತರದ್ ಏನಾದ್ರು ಮಾಡಿದ್ರೆ ಬಹುಶಃ we can definitely look at it. Shirish, any last question? Yeah. ಬಹುಶಃ ಮುಗ್ಸಕ್ಕಿನ ಮುಂಚೆ ರಾಜೇಶ್ ಜಿ, can we have that? Visibility is there, huh? It is there, maybe. Yeah, they can pin. If I pin myself, do you think that they can see me or not? More better? Yes sir, yes sir. Pin ಮಾಡಿದಿರಾ ನನ್ನ? Yes sir. Yeah. Yes sir, ಕಾಣ್ತಾ ಇದೀರಿ ಸರ್. ಕಾಣ್ತಾ ಇದೆ ದೊಡ್ಡದಾಗಲ್ಲ? ಓಕೆ, ಗುಡ್. ಸೊ ನನ್ಗೆ ಮೀನ್ಸ್ ಸುರೇಶ್ ಹೇಳ್ದಾಗೆ ಇಷ್ಟು ಒಳ್ಳೆ ಸೆಷನ್ ಆಗ್ತಾ ಇದೆ, ಮಕ್ಕಳ ಜೊತೆ ಮಾತಾಡ್ತಾ ಇದ್ದೀವಿ. ಮತ್ತೆ ಈ ಟ್ಯೂಷನ್ಸು ಪ್ಲಸ್ ಅಫ್ಕೋರ್ಸ್ IAS ಅಕಾಡೆಮಿ ಮತ್ತೆ ಹಲವಾರು ಚಟುವಟಿಕೆ ನಡೀತಾ ಇದೆ ಅಂತ. ನಾನು ಸುರೇಶ್ ಕತೆ ಹೇಳಿದೆ, ನನ್ನ ಮಕ್ಕಳದಲ್ಲಿ ನಾವು ಒಂದು ಭಾವನೆ ತರಬೇಕು. ಯಾಕಂದ್ರೆ ನಮ್ ದೇವ್ರು ಏನ್ ಕೊಟ್ಟಿದ್ದಾನೆ, ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ. ಹೆಡ್ ಟು ಥಿಂಕ್, ಕರೆಕ್ಟ್ ಅಲ್ಲ? ಹೆಡ್ ಟು ಥಿಂಕ್, ಹಾರ್ಟ್ ಟು ಫೀಲ್ ಅಂಡ್ ಹ್ಯಾಂಡ್ ಟು ಡೂ ಸಮ್ ವರ್ಕ್. ಈ ಮೂರನ್ನ ಕರೆಕ್ಟ್ ಆಗಿ ಉಪಯೋಗಿಸ್ಬೇಕು. ದಟ್ ಇಸ್ ವಾಟ್ ಸ್ವಾಮಿ ವಿವೇಕಾನಂದ ಕೂಡ ಹೇಳ್ತಾರೆ. ವಾಟ್ ಐ ಥಿಂಕ್ ಅಂಡ್ ವಾಟ್ ಐ ಫೀಲ್ ಅಂಡ್ ವಾಟ್ ಐ ಡೂ ಶುಡ್ ಬಿ ಇನ್ ಯೂನಿಸನ್ ಅಂತ.
ನಿಮ್ಗೆ ಎಲ್ಲರೂ ಇಲ್ಲಿ ಮಕ್ಕಳಿದಾರಲ್ಲ ಅವ್ರಿಗೂ ಕೂಡ ನನ್ನ ಕಡೆಯಿಂದ ಒಂದು ಸಂದೇಶ. ನಾವ್ ಏನ್ ಮಾಡ್ಬೇಕಂದ್ರೆ ಈ ಕೈಗಳನ್ನ ಯೂಸ್ ಮಾಡಿ ನೋಡಿ. ನಮ್ ಖಾಲಿ ಕೈ ಇದೆ, ದೇವ್ರು ಎಷ್ಟು ಶಕ್ತಿ ಕೊಟ್ಟಿದಾನಂದ್ರೆ ನಾವ್ ಅದನ್ನ ಯೋಚನೆ ಮಾಡ್ಬೇಕು. ನಮ್ಮ ಹತ್ರ ಏನಿದೆ ಅಂತ ಎಲ್ಲ ನಾವು ನಮ್ಮ ಹತ್ರ ಏನಿದೆ ಎಲ್ಲ ನಮ್ದು ದೇವ್ರು ಕೊಟ್ಟಿದ್ದಾನ ಹಾಕ್ಬಿಟ್ಟು ವಿ ಶುಡ್ ಡೂ ಒನ್ ಥಿಂಗ್. ವಿ ಶುಡ್ ಜಸ್ಟ್ ಪ್ರಿಪೇರ್ ಸಮಥಿಂಗ್ ಸೊ ದಟ್ ವಿ ಸರ್ವ್ ಅವರ್ ಕಂಟ್ರಿ. ವಿ ಸರ್ವ್ ಅವರ್ ಕಂಟ್ರಿ. ನಮ್ಮ ಮನಸ್ಸಿನಲ್ಲಿ ಏನಿದೆ ಅಂದ್ರೆ ದೇಶಕ್ಕೆ ಏನಾದ್ರು ನಾವು ಮಾಡ್ಬೇಕು ಅಂತ ಇರ್ಬೇಕು ಅಂತ. ಏನಾದ್ರು ಮಾಡಿದ್ರು ಕೂಡ ಚೆನ್ನಾಗಿ ಎಜುಕೇಶನ್ ಮಾಡಿದ್ರೆ, ಎಲ್ಲಿ ಹೈಯೆಸ್ಟ್ ಎಜುಕೇಶನ್. ಸಮಾಜಕ್ಕೆ ಕೆಲಸ ಮಾಡ್ತಿದ್ರು ಅಂದ್ರೆ ಪ್ರೀತಿಯಿಂದ ಎಲ್ಲರಿಗೂ ಕೆಲಸ ಮಾಡ್ಬೇಕು. ನನ್ಗೆ ಅರ್ಥ ಆಗ್ತಿಲ್ಲ ಅಂದ್ರೆ ಸ್ಕೂಲಲ್ಲಿ ಬೇರೆಯವ್ರಿಗೆ ಹೇಳ್ಕೊಡ್ಬೇಕು. ಎಷ್ಟು ಪ್ರೀತಿವಾಗಿ ನಾವು ಮಾಡ್ತೀವಿ ಅಷ್ಟೇ ನಮ್ ದೇಶಕ್ಕೆ ಒಳ್ಳೇದಾಗತ್ತೆ ಅಂತ ನಂದು ಇದೆ ಅಭಿಪ್ರಾಯ. ಥ್ಯಾಂಕ್ ಯು ರಾಜೇಶ್ ಜಿ. ಸೊ ಬಹಳ ಖುಷಿ ಆಯ್ತು, ಬಹಳ ಇಂಟ್ರಾಕ್ಟಿವ್ ಇತ್ತು. ಪ್ರಶ್ನೆ ಕೇಳಿದವ್ರಿಗೆ ಮತ್ತೆ ನಮ್ಮ ಉತ್ತರಕ್ಕೆ ಎಲ್ಲರೂ ರೆಸ್ಪಾನ್ಸ್ ಮಾಡಿದವ್ರಿಗೆ ಬಹಳ ಬಹಳ ಧನ್ಯವಾದಗಳು. ಇಟ್ ವಾಸ್ ವೆರಿ ನೈಸ್. ಓಕೆ, ನಮ್ಗೆ ಬಹಳ ಇಂಟ್ರಾಕ್ಟಿವ್ ಮಾಡ್ಬೇಕು ಅಂತಿತ್ತು, ಬಹಳ ಇಂಟ್ರಾಕ್ಟಿವ್ ಇತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಅಪರ್ಚುನಿಟಿ. ಬಹಳ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಸುರೇಶ್ ಸರ್ ಮತ್ತೆ ರಾಜೇಶ್ ಸರ್ ತಮಗೂ ಧನ್ಯವಾದ ಸರ್. ವಿಶಾಲ್ ಸರ್ ಪ್ಲೀಸ್ ಟೇಕ್ ಓವರ್ ಸರ್. ಎಸ್, ಎಲ್ರಿಗೂ ನಮಸ್ಕಾರ. ಎಲ್ಲ ಮಕ್ಕಳು ಮತ್ತು ಯಾರು ಪಾಲಕರಿದ್ದೀರಿ ಅವ್ರಿಗೆಲ್ರಿಗೂ ಸಮುತ್ಕರ್ಷ ಕಡೆಯಿಂದ ಇನ್ನೊಂದು ನಮಸ್ಕಾರ ತಿಳಿಸ್ತಾ, ಈಗ ಆಲ್ರೆಡಿ ನಾವೆಲ್ಲ ಶ್ರದ್ಧಾಮೇಧ ಮತ್ತು ಸ್ಫೂರ್ತಿ ಕೀರ್ತಿಯ ಕೆಲವೊಂದಷ್ಟು ಜನ ಮಕ್ಕಳು ಇಲ್ಲಿ ಇದ್ದೀವಿ. ಸೊ ಈಗ ನೀವೊಂದು ಅಬ್ಸರ್ವ್ ಮಾಡಿರ್ಬೋದು, ಎವ್ರಿ ಇಯರ್ 2024-25 ಈ ವರ್ಷದ 2025-2026 ನ ಶ್ರದ್ಧಾಮೇಧ ಬ್ಯಾಚ್ ನಾವು ಈಗ ಆಲ್ರೆಡಿ ಅನೌನ್ಸ್ ಮಾಡಿದೀವಿ. ಸೊ ಹುಬ್ಳಿ, ಸದ್ಯ ರಾಯಚೂರು, ಬೆಳಗಾವಿ, ಸೊ ಈಗ ಹಾಗೆ ಸಿರ್ಸಿ, ಬಳ್ಳಾರಿ, ಹಗರಿಬೊಮ್ಮಳ್ಳಿ, ಗಂಗಾವತಿ ಈ ತರ ಬೇರೆ ಬೇರೆ ಸೆಂಟರ್ಗಳಲ್ಲಿ ಓಪನ್ ಆಗ್ತಾ ಇದೆ. ಸೊ ಒಂದ್ ರಿಕ್ವೆಸ್ಟ್ ಏನಂದ್ರೆ, ನಾವೆಲ್ಲ ಈ ಕೋರ್ಸ್ ಬಂದಿದೀವಿ, ನಾವ್ ಇಷ್ಟೆಲ್ಲ ಚೆನ್ನಾಗಿ ಮಾಡಿವಿ. ಸೊ ನಮ್ ಜೊತೆ ಇರೋ ನಮ್ ಫ್ರೆಂಡ್ಸ್ ಗಳು ಕೂಡ ಸುಮಾರಷ್ಟು ಜನ ಇದ್ದಾರೆ, ಬೇರೆ ಬೇರೆ ಸ್ಕೂಲ್ಗಳಲ್ಲಿ ಇದ್ದಾರೆ, ಅಥವಾ ಇನ್ಯಾರೋ ರಿಲೇಟಿವ್ಸ್ ಅಲ್ಲಿ ಇದ್ದಾರೆ, ಇನ್ಯಾರೋ ಫ್ರೆಂಡ್ಸ್ ಇದ್ದಾರೆ. ಪೇರೆಂಟ್ಸ್ಗೂ ನಾನು ಹೇಳ್ತೇನೆ, ನಮ್ಗೆ ಯಾರೋ ಪರಿಚಯದವ್ರು ಇದ್ದಾರೆ. ಸೊ ಈ ಕೋರ್ಸ್ ನ ಅವರು ಈ ತರದ್ದು ಲಾಭ ತಗೊಂಡ್ರೆ, ಸೊ ನಮ್ಮ ಮಕ್ಕಳು ಯಾವ ತರ ಚೆನ್ನಾಗಿ ಮುಂದುವರೆದು ಈ ತರ ಎಲ್ಲ ಬೇರೆ ಬೇರೆ ಆಕ್ಟಿವಿಟಿಗಳಲ್ಲಿ ತೊಡಗಿಸ್ತಾ ಇದ್ದಾರೆ, ಮತ್ತು ಶಾಲೆಗಳಲ್ಲಿ ಅವ್ರದೇ ಆದಂತ ಒಂದು ಬದಲಾವಣೆ ಏನ್ ನೋಡ್ತಾ ಇದ್ವಿ ನಾವು. ಸೊ ಹಾಗೆ ಇನ್ನೊಂದಷ್ಟು ಜನ ಇರೋ ಮಕ್ಕಳು ಕೂಡ ಬೇರೆ ಬೇರೆಯವರು ಕೂಡ ಇದರಲ್ಲಿ ಪಾಲ್ಗೊಂಡು ಒಟ್ಟಿಗೆ ನಾವು ಏನ್ ಸಮಾಜಮುಖಿ ಚಿಂತನೆ ಮತ್ತು ರಾಷ್ಟ್ರೀಯ ಚಿಂತನೆ ಜೊತೆಗೆ ಸಿವಿಲ್ ಸರ್ವಿಸ್ ಅಥವಾ ಒಬ್ಬ ಒಳ್ಳೆ ಸಮಾಜಮುಖಿ ಕೆಲಸ ಮಾಡುವಂತ ವ್ಯಕ್ತಿ, ಒಬ್ಬ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಆಗ್ಬೇಕಂತ ಏನ್ ನಾವು ಪ್ರಯತ್ನ ಪಡ್ತಾ ಇದೀವಿ. ಸೊ ಹಿಂಗಾಗಿ ಅಲ್ಲಿ ನಮ್ ಪರಿಚಯ ಇರೋ ಮಕ್ಕಳು ಕೂಡ ನಾವು ತಿಳಿಸೋಣ. ಜೊತೆಗೆ ಇಲ್ಲಿ ಸಮುತ್ಕರ್ಷ IAS.in ಅಂತ ವೆಬ್ಸೈಟ್ ಇದೆ, ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಬೇಕು. ಸೊ ನಮ್ಗೆ ಗೊತ್ತಿರೋರಿಗೆ ಅತಿ ಹೆಚ್ಚು ಜನಗಳಿಗೆ ರಿಜಿಸ್ಟ್ರೇಷನ್ ಮಾಡಿಸಿ, ಎಕ್ಸಾಮ್ಸ್ ಡೇಟ್ಸ್ ಗಳೆಲ್ಲ ತಮ್ಗೆ ಮೆಸೇಜು ಮತ್ತೆ ಬೇರೆ ಬೇರೆ ಈ ಸೋಷಿಯಲ್ ಮೀಡಿಯಾ ಅಥವಾ ಇದರಲ್ಲಿ ನಮ್ದು ಸಿಗುತ್ತೆ. ಸೊ ಹಿಂಗಾಗಿ ವಿನಂತಿ, ನಮ್ಗೆ ಗೊತ್ತಿರೋ ಮಕ್ಕಳು ಅಥವಾ ಇನ್ಯಾರೋ ಪೇರೆಂಟ್ಸ್ ನ ಮಕ್ಕಳು ಅಥವಾ ನಮ್ ಫ್ರೆಂಡ್ಸ್ ಇವರು ಇದ್ರೆ ಸೊ ಬೇಗ ರಿಜಿಸ್ಟ್ರೇಷನ್ಸ್ ಮಾಡ್ಕೊಳ್ಳಿಕ್ಕೆ ಹೇಳಿ. ಸೊ ಈಗ ಆಲ್ರೆಡಿ ಬೆಳಗಾವಿದು ಜುಲೈ 20ಗೆ ಎಂಟ್ರೆನ್ಸ್ ಟೆಸ್ಟ್ ನಡೆಯುವಂತದ್ದಿದೆ. ಹುಬ್ಳಿ, ರಾಯಚೂರುದು August 3ಗೆ ನಡೆಯುವಂತದ್ದಿದೆ. ಇನ್ನು ಉಳಿದಂತದ್ದು ಡೇಟ್ಸ್ ಗಳನ್ನ ತಮ್ಗೆ ತಿಳಿಸ್ಲಾಗ್ತದೆ. ಸೊ ಇವತ್ತಿನ ಈ ಮೀಟಿಂಗ್ ನ ಇಲ್ಲೇ ಮುಗಿಸೋಣ. ಮುಂದಿನ ತಿಂಗಳ ಮತ್ತೆ ಒಂದು ಹೊಸ ವಿಷಯದೊಂದಿಗೆ ಮತ್ತೆ ಸೇರೋಣ. ಒಂದೇ ಒಂದು ಪ್ರಶ್ನೆ ಬಂದಿದೆ. ಐ ಥಾಟ್ ಐ ಜಸ್ಟ್ ಗಿವ್ ಮೈ ರೆಸ್ಪಾನ್ಸ್. ಪಾಸಿಟಿವ್ ಯಾವಾಗ್ಲೂ ಥಿಂಕ್ ಮಾಡ್ತೀವಿ ಸರ್, ಬಟ್ ಅವಾಗ ನೆಗೆಟಿವ್ ಥಾಟ್ಸ್ ಬಂದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದ್ದಾರೆ. ರಾಜೇಶ್, ಯು ವಾಂಟ್ ಟು ಟೇಕ್ ದಟ್? ಅಲ್ಲ, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಥಾಟ್ಸ್. ನಮ್ಮ ಮನಸ್ಸು, ಸುಮಾರು ಜನ ಬೇರೆ ಬೇರೆ ಕಥೆಗಳಲ್ಲಿ ಕೇಳಿರ್ಬೋದು, ಮನಸ್ಸು ಕೋತಿ ತರ, ರೈಟ್? ಮರ್ಕಟ ಮನಸ್ಸು ಅಂತಾರೆ. ಬಹಳ ಕುಣಿಯತ್ತೆ ಅಲ್ವಾ? ನೆಗೆಟಿವ್ ಥಾಟ್ಸ್ ಬರುತ್ತೆ, ಬಟ್ ನೀವ್ ಯಾವ್ದ್ರಲ್ಲಿ ಫೋಕಸ್ ಮಾಡ್ತೀರೋ ಅದು ಹೆಚ್ಚಾಗತ್ತೆ, ರೈಟ್? ಒಂದು ಕರಿ ನಾಯಿ ಇರತ್ತಂತೆ, ಒಂದು ಬಿಳಿ ನಾಯಿ ಇರುತ್ತಂತೆ. ಯಾವ್ದು ನಿಮ್ ಕಡೆ ಜಾಸ್ತಿ ಆಗತ್ತೆ ಅಂದ್ರೆ, ಯಾವ್ದಕ್ಕೆ ಫೀಡ್ ಮಾಡ್ತೀರೋ ಅದು ನಿಮ್ಮ ಕಡೆ ಒಲವು ಜಾಸ್ತಿ ಆಗತ್ತೆ. ಹಾಗೆ ನೆಗೆಟಿವ್ ಥಾಟ್ಸು ಬರುತ್ತೆ, ಪಾಸಿಟಿವ್ ಥಾಟ್ಸು ಇರುತ್ತೆ. ಹೆಚ್ಚಿಗೆ ಫೋಕಸ್ ಯಾವ್ದಕ್ ಮಾಡ್ತೀರಾ? ಎಲ್ರಿಗೂ ಆ ಒಂದು ಪ್ರತಿನಿತ್ಯ ಆಗುವಂತಹ ಚಾಲೆಂಜ್ ಇದು.
ಹೋಗ್ತಾನೆ ಏನಾದ್ರು ಆಗ್ಬಿಟ್ರೆ ಏನಾಗತ್ತೆ, ನಂಗೆ ಆಕ್ಸಿಡೆಂಟ್ ಆಗ್ಬಿಟ್ರೆ ಏನಾಗುತ್ತೆ, ಆ ನೆಗೆಟಿವ್ ಥಾಟ್ಸ್ ಅದ್ರ ಬರೋದನ್ನ ನಾವು ಅವಾಯ್ಡ್ ಮಾಡ್ಲಿಕ್ಕೆ ಆಗಲ್ಲ. ನಾವು ಫೋಕಸ್ ಅಲ್ಲೇ ಮಾಡ್ತೀವ ಅಥವಾ ಅದು ಬಂದಾಗ ಅದನ್ನ ಹ್ಯಾಂಡಲ್ ಮಾಡೋಣ, ಲೆಟ್ ಮಿ ಗೋ ಪಾಸಿಟಿವ್ಲಿ ಅಂತ ಹೇಳಿ ಕಂಟಿನ್ಯೂ ಮಾಡೋದು. ಚಾಯ್ಸ್ ಇಸ್ ಅನ್ ಅಸ್. ಆ ಚಾಯ್ಸ್ ಮಾಡುವಂತಹ ಶಕ್ತಿ ನಮ್ಮಲ್ಲಿದೆ. ಯಾವ್ದನ್ನ ಆಯ್ಕೆ ಮಾಡ್ಬೇಕು ಅನ್ನೋಂಥ ಶಕ್ತಿ ನಮ್ಮಲ್ಲಿದೆ. ಯಾವ್ದಕ್ಕೆ ಫೀಲ್ಡ್ ಮಾಡ್ತೀವಿ, ಯಾವ್ದನ್ನ ಪೋಷಿಸ್ತೀವಿ ಅನ್ನೋ ಚಾಯ್ಸ್ ನಮ್ಮ ಹತ್ರ ಇದೆ. ನೆಗೆಟಿವ್ ಥಾಟ್ಸ್ ನ ಪೋಷಿಸ್ತೀವ ಅಥವಾ ಪಾಸಿಟಿವಿಟಿನ ಪೋಷಿಸ್ತೀವ, ಯಾವ್ದನ್ನ ಪೋಷಿಸ್ತೀರೋ ಅದು ಜಾಸ್ತಿ ಆಗುತ್ತೆ. ರೈಟ್, ವಿತ್ ದಿಸ್ ಥಾಟ್ ವಿ ವಿಲ್ ಲೀವ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ನಮ್ಮ ನಂಬರ್ ಬಹುಶಃ ನಿಮ್ಮ ಟೀಮ್ ಅಲ್ಲಿ ಇರುತ್ತೆ ಒಂದಷ್ಟು ಜನಕ್ಕೆ. ಅದನ್ನ ತಗೊಂಡು ಇಫ್ ಯು ವಾಂಟ್ ಟು ರೀಚ್ ಔಟ್ ಟು ಅಸ್, ಐ ಆಮ್ ಅವೈಲಬಲ್ at a call. Okay, ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.